ಪರಂಪರೆಯಲ್ಲಿ ಎರಡು ಪಂಥಗಳಿದ್ದು ಅವು ಏನಂತಂದ್ರ ಒಂದು ವೈಷ್ಣವ, ಇನ್ನೊಂದು ಶೈವ. ವೈಷ್ಣವರೇನೋ ವಿಷ್ಣುವನ್ ಪೂಜೆ ಮಾಡ್ತಾ ಇದ್ರು, ಆದ್ರ ಶೈವರು ಶಿವನನ್ನ ಪೂಜೆ ಮಾಡ್ತಾ ಇದ್ರು. ಆ ಶೈವ ಪಂಥದಲ್ಲಿ ಇನ್ನು 7 ಪಂಥಗಳು, ಅದರಲ್ಲಿ ಈ ವೀರಶೈವನು ಒಂದು. ಇವು ಎಲ್ಲರೂ ಯಾರು ಶೈವ ಬ್ರಾಹ್ಮಣರು ಶೈವ ಪಂಥಕ್ಕೆ ಹಿಡ್ಕೊಂಡ್ ಬರ್ತಾರ, ಎಲ್ಲರೂ ಶಿವನನ್ನೇ ಪೂಜೆ ಮಾಡ್ತಾ ಇದ್ರು. ಆ ಶಿವನನ್ನು ಯಾವ ರೀತಿ ಪೂಜೆ ಮಾಡ್ತಾ ಇದ್ರು ಅಂದ್ರ, ಒಂದು ಆತ್ಮಲಿಂಗ ರೂಪದಲ್ಲಿ ಶಿವಲಿಂಗವನ್ನ, ಆ ಶಿವಲಿಂಗವನ್ನ ಎಲ್ಲಿ ಪೂಜೆ ಮಾಡ್ತಿದ್ರ, ಗುಡಿ ಗುಂಡಾಡಲ್ಲಿ. ಇವತ್ತೇನು ಭಾರತ 12 ಜ್ಯೋತಿರ್ಲಿಂಗಗಳಂತ ಹೇಳ್ತಾರ, ಅಲ್ಲೆಲ್ಲ ಎಲ್ಲೆಲ್ಲಿ ಸ್ಥಾಪನೆ ಮಾಡಿರ ಅಲ್ಲೆಲ್ಲ ಜ್ಯೋತಿರ್ಲಿಂಗಗಳು ಅಂತಂದ್ರ ಸ್ಥಾವರ ಲಿಂಗಗಳು, ಶಿವನ ಆತ್ಮಲಿಂಗ ಅಂತ ಅವುಗಳನ್ನ ಮಾತ್ರ ಪೂಜೆ ಮಾಡ್ತಾರ. ನಾವು ಅರ್ಥ ಮಾಡ್ಕೋಬೇಕು, ಲಿಂಗ ಅಂದ ತಕ್ಷಣ ಏನು ಅಂತ ಇದ್ರ ಬಗ್ಗೆ ಅರ್ಥ ಮಾಡಬೇಕು. ಲಿಂಗಗಳಲ್ಲಿ 3 ಪ್ರಕಾರಗಳು. ಒಂದ್ಸಲ ಏನಾಗಿತ್ತಂತ ಸ್ಕೂಲ್ದಾಗ ಮಾಸ್ಟರ್ ಸರ್ ಕೇಳಿದ್ರು, ನೋಡಪ್ಪ ರಾಷ್ಟ್ರಪಿತ ಯಾರು ಅಂತ ಕೇಳಿದ್ರು. ಹುಡುಗ ಒಬ್ಬ ಎದ್ರಿ ಅಂತ ಹೇಳ್ದ, ಸರ್ ಗಾಂಧಿ ರೀ ಅಂದ. ಯಾವ ಗಾಂಧಿ ಅಂತ ಸರ್ ಕೇಳಿದ್ರು. ಸರ್ ರಾಹುಲ್ ಗಾಂಧಿ ರೀ ಅಂದ. ಆದ್ರ ಆ ಹುಡುಗ ಗೊತ್ತಿದ್ದಿಲ್ಲ, ರಾಹುಲ್ ಗಾಂಧಿ ಬೇರೆ, ರಾಜೀವ್ ಗಾಂಧಿ ಬೇರೆ, ಸೋನಿಯಾ ಗಾಂಧಿ ಬೇರೆ, ಸಂಜಯ್ ಗಾಂಧಿ ಬೇರೆ, ಗೊತ್ತಿತ್ತಲ್ಲ. ಆದ್ರ ರಾಷ್ಟ್ರಪಿತ ಯಾರು ಅಂದ್ರ ಮಹಾತ್ಮ ಗಾಂಧಿ ಅಂತ ಹೇಳಿಬಿಟ್ರು. ಅದೇ ರೀತಿ ಈ ಲಿಂಗಗಳು, ಲಿಂಗ ಅಂದ್ರ ನಾವ್ ಏನೇನೋ ತಿಳ್ಕೊಂಡ್ ಬಿಟ್ಟಿವಿ. ಅದು ನಾವು ಅರ್ಥ ಮಾಡ್ಕೋಬೇಕು. ಲಿಂಗಗಳಲ್ಲಿ 3 ಪ್ರಕಾರಗಳು. ಲಿಂಗದಲ್ಲಿ 3 ಪ್ರಕಾರಗಳು. ಅವು ಯಾವ ಪ್ರಕಾರಗಳು 3 ಅಂದ್ರ, ಮೊದಲನೇ ಲಿಂಗ ಯಾವ್ದು ಅಂದ್ರ ಸ್ಥಾವರ ಲಿಂಗ. ಈಗ ನಾವ್ ಹೇಳ್ತೀವಿ ಶೈವರ ಪೂಜೆ ಮಾಡ್ತಾ ಇದ್ರದು, ಅದು ಈಗೇನ್ ಪಾನೋಟ್ ಲಿಂಗ ಅಥವಾ ಬಿಚ್ಚ ಲಿಂಗ ಅಂತ ಹೇಳ್ತೀವಲ್ಲ, ಅದು ಶಿವನ ಆತ್ಮಲಿಂಗ ಅಂತಾರ. ಏನೇ ಗುಡಿ ಗುಂಡಾರಗಳಲ್ಲಿ ಏನ್ ಇರ್ತಾವಲ್ಲ ಜಲಹರಿ, ಅದು ಯಾವ ರೀತಿ ಅಂದ್ರೆ ನಾವು ಪದ್ಮಾಸನ ಹಾಕೊಂಡು ಪೂಜಾ ಕೂಡ್ತೀವಲ್ಲ, ಧ್ಯಾನಾಸಕ್ತ ಕುಂತಾಗ ನಾವ್ ಯಾವ ರೀತಿ ಕಾಣ್ತೀವೋ ಆ ಲಿಂಗ ಅದೇ ರೀತಿ ಅದು. ಅದಕ್ಕೆ ಅದಕ್ಕ ಆತ್ಮಲಿಂಗ ಅಂತ ಹೇಳ್ತಾರೆ. ಅಂತ ಲಿಂಗಗಳು ಎಲ್ಲಾ ಗುಡಿಗಳು ಗುಂಡಾರಗಳಲ್ಲಿ ಇರ್ತಾ ಇದ್ದು ಜನ ಪೂಜೆ ಮಾಡ್ತಾ ಇದ್ರು. ಅದಕ್ಕೇನಂತರು ಸ್ಥಾವರ ಲಿಂಗ ಅಂತಿರು. ಎರಡನೇದು ಯಾವುದು ಅಂದ್ರೆ ನಮಗ್ ಬೇಕಾಗಿರುವುದು, ಅದೇ ಏನು ನಮ್ಮ ಬಸವ ಧರ್ಮದ ಇಷ್ಟಲಿಂಗ, ಗುರು ಬಸವಣ್ಣ ಕರುಣಿಸಿದಂತ ಇಷ್ಟಲಿಂಗ. ಮತ್ ಎರಡಾದ್ಮೇಲೆ ಇನ್ನೊಂದು 3ನೇದು ಯಾವ್ದ್ರಿ ಅಂದ್ರ, ಕೆಲವರು ಲಿಂಗೈಕ್ಯ ಆಗಿರ್ಮೇಲೆ ಸಮಾಧಿ ಮೇಲೆ ಒಂದು ಲಿಂಗ ಇಕ್ತಾರ. ಅವ್ರಿಗೆ ಸಮಾಧಿ ಕಟ್ಟಿ ಅದ ಮೇಲೊಂದು ಲಿಂಗ ಇಕ್ತಾರ. ಬಹುಶಃ ನೀವು ಯಾವ್ದಾದ್ರು ಮಠಗಳಲ್ಲಿ ಹೋಗಿದಾಗ ಆ ಮಠದ ಪೂಜಾರ್ ಲಿಂಗೈಕ್ಯ ಆಗಿದಾಗ ಅವ್ರ ಮೇಲೆ ಒಂದು ಲಿಂಗ ಇರ್ತದೆ. ಅದಕ್ಕೆ ಯಾವ ಲಿಂಗ ಅಂತಾರ್ರಿ ಅಂದ್ರ, ಅದು ಗದ್ದುಗೆ ಲಿಂಗ ಅಂತ. ಈಗ ನಮಗ್ ಬೇಕಾಗಿರೋದು ಯಾವುದು, ಇಷ್ಟಲಿಂಗ. ಇನ್ನ ಇಷ್ಟಲಿಂಗ ಸ್ಥಾವರ ಲಿಂಗ ಇರ್ಲಿಕ್ಕಾಗಿ ನಮ್ಗೆ ಇಷ್ಟಲಿಂಗ ಯಾಕೆ ಕೊಟ್ರು ಬಸವಣ್ಣವರು ಅಂತ ಬಹಳ ನಾವು ವಿಚಾರ ಮಾಡ್ಬೇಕಾಗ್ತದೆ. ಸ್ಥಾವರ ಲಿಂಗ ಅದು ಎಲ್ಲಿರ್ತದೋ ಅಲ್ಲೇ ಹೋಗಿ ಪೂಜೆ ಮಾಡಬೇಕು. ಅದು ಎಲ್ಲಿರ್ತೋ ಅಲ್ಲೇ ಹೋಗಿ ಪೂಜೆ ಮಾಡಬೇಕು, ಗುಡಿ ಗುಂಡಾದ ಹೋಗಿ ಪೂಜೆ ಮಾಡಬೇಕು. ಆಮೇಲೆ ಅದಕ್ಕೆ ಎಲ್ಲರೂ ಪೂಜೆ ಮಾಡೋ ಹಂಗಿಲ್ಲ. ಸ್ಥಾವರ ಲಿಂಗಕ್ಕೆ ಯಾರು ಪೂಜೆ ಮಾಡ್ಬೇಕು, ಬ್ರಾಹ್ಮಣರು ಪೂಜೆ ಮಾಡ್ಬೇಕು, ಉಚ್ಚ ಕುಲದವ್ರು ಪೂಜೆ ಮಾಡ್ಬೇಕು. ಅಸ್ಪೃಶ್ಯರು ಪೂಜೆ ಮಾಡೋ ಹಂಗಿಲ್ಲ. ಅಲ್ಲಿ ಹೋಗೋ ಹಂಗನೂ ಇಲ್ಲ. ಬಹಳ ತ್ರಾಸು. ಯಾಕಂದ್ರೆ ಹೋದವರಿಗೆ ಶಿಕ್ಷೆ ಕೊಡ್ತಾ ಇದ್ರು, ಮೇಲ್ವರ್ಗದವರು ತಮ್ಮ ಗುಡಿಗಳಲ್ಲಿ ಬಿಟ್ಟು ಕೊಡ್ತಾ ಇರ್ಲಿಲ್ಲ. ಅಂತ ಒಂದು ಪರಿಸ್ಥಿತಿ. ಅದು ಶೈವ ಪರಂಪರೆ. ಅದನ್ನ ನೋಡ್ಕೊಂಡು ಮತ್ತ ಆಮೇಲೆ ಅದು ಜಾತಿ ವರ್ಣ ವರ್ಗ ಭೇದ ಮಾಡ್ತಾ ಇರ್ತದ. ಸ್ಥಾವರ ಲಿಂಗಕ್ಕ ಯಾರನ್ನೂ ಬರ್ಕೊಡಂಗಿಲ್ಲ. ಆಮೇಲೆ ಅಲ್ಲಿ ಶೋಷಣೆ ಇರ್ತು ಬಹಳ. ಶೋಷಣೆ ಹ್ಯಾಂಗ್ ಶೋಷಣೆ ಅಂದ್ರ, ಬಡವರದೊಂದು ಲೈನು, ಶ್ರೀಮಂತರದೊಂದು ಲೈನು, 500 ಕೊಟ್ಟವ್ರದೊಂದು ಲೈನು, 1000 ಕೊಟ್ಟವ್ರದೊಂದು ಲೈನು. ಈ ಲೈನ್ ಹಚ್ಕೊಂಡು ಹೋಗ್ಬೇಕು. ಒಂದನೇದು. ಎರಡನೇದಾಗಿ ಸ್ವಂತ ನಾವು ಪೂಜೆ ಮಾಡುವ ಹಾಗಿಲ್ಲ. ಪದಾರ್ಥಗಳು ನಾವು ಒಯ್ಬೇಕು. ಪೂಜೆ ಯಾರು ಮಾಡ್ಬೇಕು, ಪೂಜಾರಿ ಮಾಡ್ಬೇಕು. ಪದಾರ್ಥ ನಾವು ಒಯ್ದನು ಪೂಜಾರಿಗಳು ಪೂಜೆ ಮಾಡ್ಬೇಕು, ನಾವು ಪೂಜೆ ಮಾಡೋ ಹಾಗಿಲ್ಲ. ಇಂಥ ಒಂದು ಪರಿಸ್ಥಿತಿ ಇತ್ತು. ಇಂಥ ಒಂದು ಪ್ರಸಂಗದಲ್ಲಿ ಕಲ್ಯಾಣದ ಇಂಗಳೇಶ್ವರ, ಬಾಗೇವಾಡಿ ಇಂಗಳೇಶ್ವರದಲ್ಲಿ ಬಸವಣ್ಣನವರ ಜನನ ಆಗ್ತದ. ಜನನ ಅವ್ರ ತಂದೆ ತಾಯಿಯವರು, ನಾವು ಈ ಇಷ್ಟಲಿಂಗದ ಬಗ್ಗೆ ತಿಳ್ಕೊಬೇಕಾದ್ರೆ ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕಾಗ್ತದ, ಸ್ವಲ್ಪ ನಮ್ಮ ಬಸವಣ್ಣವ್ರ ಕಡೆ ಹೋಗ್ಬೇಕಾಗ್ತದ. ಯಾಕಂದ್ರ ಇಂಗಳೇಶ್ವರದಲ್ಲಿ 1134 ಶ್ರಾವಣ ಅಕ್ಷಯ ತೃತೀಯ ಅಂದು ಗುರು ಬಸವಣ್ಣವರು
ಜನ್ಮ ತಾಳ್ತಾರ. ಆದ್ರೂ ಯಾವ ಕುಟುಂಬದಲ್ಲಿ ಹುಡ್ತಾರ ಅಂದ್ರ ಶೈವ ಬ್ರಾಹ್ಮಣ ದಂಪತಿಗಳ ಉದರದಲ್ಲಿ ಮಾದರಸ ಮತ್ತು ಮಾದಲಾಂಬಿಕೆಯವರ ಉದರದಲ್ಲಿ ಬಸವಣ್ಣವರ ಜನ್ಮ ಆಗ್ತದ. ಆದ್ರ ಅಲ್ಲಿ ಅವ್ರ ತಂದೆ ಏನ್ ಮಾಡ್ತಾ ಇದ್ರಿ, 36 ಕೋಟಿ ದೇವರನ್ನ ಪೂಜೆ ಮಾಡ್ತಿದ್ರ ಅವ್ರ ತಂದೆ. 108 ದೇವ್ರ ಜಗಲಿ ಎಲ್ಲ ದೇವರುಗಳೇ ದೇವರುಗಳು. ಒಂದ್ಸಲ ಬಸವಣ್ಣವರಿಗೆ ನೀರಡಿಕೆ ಆಗ್ತದ, ಬಾಯಾರಿಕೆ ಆಗ್ತದ. ಅವ್ರ ಅವ್ರಿಗೆ ಕೇಳ್ತಾರ, ಸ್ವಲ್ಪ ನೀರ್ ಕೊಡುವ ಅಂತ ಕೇಳ್ತಾರ. ಸ್ವಲ್ಪ ಹೇಳಿ, ನೀನು ನಿಮ್ ತಂದೆಯವ್ರದ್ದು ಪೂಜೆ ಆಗ್ತದ, ಪೂಜೆ ಆಗಿದ್ಮೇಲೆ ಕೊಡ್ತಾರಂತ. ಅವ್ರ ತಂದೆ ಯಾರು ಪೂಜೆ ಮಾಡ್ತಾ ಇದ್ದ? ಗಣಪತಿ ಪೂಜೆ ಮಾಡ್ತಾ ಇದ್ದ. ಬಸವಣ್ಣವ್ರು ಹೊರಗೆ ಬಂದ್ರು, ಏನೋ ಒಂದು ಸಲಿಕೆ ತಗೊಂಡು ಒಂದು ತಗ್ಗು ತೋಡಿದ್ರು. ಮತ್ ಹೋಗಿ ನೋಡ್ತಾರ, ಆ ಗಣಪತಿ ಪೂಜೆ ಆಗ್ಯದ, ಅವ್ರ ಅಪ್ಪನ ಪೂಜೆ ಮಾಡ್ತಾ ಇದ್ದಾರ. ಅವ್ರ ಅಪ್ಪ ಯಾರು? ಮಾದರಸರು. ಮತ್ ಬಂದ್ರು, ಮತ್ತೊಂದ್ ತಗ್ಗು ತೋಡಿದ್ರು. ಮತ್ ಹೋಗಿ ನೋಡ್ತಾರ, ಮತ್ ಅವ್ರ ಅವ್ವನ್ ಪೂಜೆ ಮಾಡ್ತಾರ, ಪಾರ್ವತಿ ಪೂಜೆ ಮಾಡ್ತಾರ. ಶಿವನ್ ಪೂಜೆ ಆಯ್ತು, ಪಾರ್ವತಿ ಪೂಜೆ ಆಯ್ತು. ಆಮೇಲೆ ಮತ್ ಮುಂದೆ ಅದೇ ರೀತಿ ಸೂರ್ಯ, ಚಂದ್ರ, ಇಂದ್ರ ಎಲ್ಲ, ವಿಷ್ಣು, ಬ್ರಹ್ಮ ಎಲ್ಲ ದೇವತೆನ ಪೂಜೆ ಮಾಡ್ತಾ ಇದ್ದ. ಪೂಜೆ ಮಾಡೋದ್ರಿಗೆ ನೋಡಿ ಸಾಕಾಯ್ತು. ನೀರ್ ಅವ್ವ ನೀರಂತೂ ಕೊಡ್ತಾ ಇಲ್ಲ. ಎಲ್ಲಾ ಪೂಜೆ ಮಾಡಿ ತಂದೆ ಏನ್ ಮಾಡ್ತಾರ, ಹೊರಗ ಹಿತ್ತಲ ಗಿಡಗಳಲ್ಲಿ ಎಲ್ಲ ಏನು ಗಿಡಗಳು ಇರ್ತಾವಲ್ಲ, ಬಳ್ಳಿಗಳು, ಆ ಮರಗಳು, ಅವ್ ಪೂಜೆ ಮಾಡ್ಬೇಕಂತ ಬಂದು ನೋಡ್ತಾರ, ಅಲ್ಲಿ ಸಾಕಷ್ಟು ಗುಂಡಿಗಳು ತೋಡಿದಿರ್ತಾವ. ಏನೇ ಮಾಡೋದಿರಿ, ಯಾರು ಮಾಡ್ಯಾರ ಅಂತ ಕೇಳ್ತಾರ. ನಿಮ್ ಮಗ ಬಸವರ್ಸ್ ಏನೇ ಮಾಡ್ತಾ ಇದ್ದ, ಸಲಿಕೆ ಹಿಡ್ಕೊಂಡು ಗುದ್ದಿಗೆಲ್ಲ ಹಿಡ್ಕೊಂಡು ಮಾಡ್ತಿದ್ದ, ಏನೋ ಅವನಿಗೆ ಕೇಳ್ರಿ ಅಂತ ಹೇಳ್ತಾರ. ಏನು ಬಸವರ್ಸ ಏನ್ ಮಾಡ್ತಾ ಇದ್ದಿ ಅಂದ್ರ, ನನಗ ಬಾಯಾರಿಕೆ ಆಗಿತ್ತು, ಅಮ್ಮ ನೀರ್ ಕೊಡ್ಲಿಲ್ಲ ಅಂದ್ರು ನಿಮ್ ಪೂಜೆ ಆಗೋ ತನಕ, ಅಥವಾ ನಾನು ಬಾವಿ ತೋಡ್ತಾ ಇದ್ದ ಅಂದ್ರ. ಆವಾಗ ಮಾದ್ರಸ ಅಂತಾರ, ಅಲ್ಲೋ ಒಂದೇ ಸ್ಥಳದಲ್ಲಿ ಆಳವಾಗಿ ತೋಡಿದ್ರ ನೀರ್ ಹತ್ತವ, ನೀನ್ ಸಣ್ಣ ಇಷ್ಟು ಗುಂಡಿ ತೋಡಿದ್ರ ಹ್ಯಾಂಗ್ ನೀರ್ ಬರ್ತದ ಅಂತ ಹೇಳ್ತಾನ. ಆವಾಗ ಬಸವಣ್ಣವ್ರು ಅವ್ರು ಹೇಳ್ತಾರ, ಅದೇಪ್ಪ ನಾನು ಹೇಳೋದು, ನೀವು ಇಷ್ಟೊಂದು ವಿಗ್ರಹಗಳಿಟ್ಟು ಇಷ್ಟೊಂದು ದೇವರುಗಳನ್ನು ಪೂಜೆ ಮಾಡಿದ್ರ ನಿಮ್ಮ ಪೂಜೆ ಯಾವ ದೇವರಿಗೆ ಸಲ್ಲಬೇಕು? ಅದ್ರ ಸಲುವಾಗಿಯಪ್ಪ, ಒಂದೇ ಸ್ಥಾನದಲ್ಲಿ ಒಂದೇ ಮಂತ್ರದಿಂದ ಒಂದೇ ದೇವರನ್ನು ಪೂಜೆ ಮಾಡಿದ್ರೆ ನಿಮ್ ಪೂಜೆ ಫಲಿಸ್ತದ. ಇಂಥ ಸಣ್ಣ 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 ದೇವರುಗಳು ಇಕ್ಕಿ 108 ದೇವರುಗಳಿಗೂ ನಿಮ್ ಪೂಜೆ ಯಾರಿಗೆ ಸಲ್ತದ? ತಂದೆಗೆ ಅಗಾಧ ಏನ್ ಪ್ರಶ್ನೆ ಕೇಳ್ತಾನ ಮಗ ಅಂತ ಹೇಳಿ. ಆದ್ರ ದೇವರು ಒಬ್ಬನೇ ಪೂಜೆ ಮಾಡ್ಬೇಕು. ಶೈವರು ಶಿವನನ್ನು ಪೂಜೆ ಮಾಡ್ತಾ ಇದ್ರು. ಅದಕ್ಕೆ ಹೇಳಿದ್ರು ಬಸವಣ್ಣವರು, ನೀವು ಶೈವ ಬ್ರಾಹ್ಮಣರಾಗಿದ್ರ ಕೇವಲ ಶಿವನನ್ನು ಮಾತ್ರ ಪೂಜೆ ಮಾಡ್ಬೇಕು, ಉಳಿದವ್ರು ಯಾಕೆ ಪೂಜೆ ಮಾಡ್ತೀರಿ ಅಂತ ಕೇಳ್ತಾರ. ಆ ಬಸವಣ್ಣನವರು 8ನೇ ವರ್ಷದಿಂದ 21ನೇ ವರ್ಷದವರು ಮಾಡಿದ್ದು ಅದನ್ನೇ, ಏನು ಶಿವನನ್ನೇ ಪೂಜೆ ಮಾಡಿದ್ರು. ಯಾಕಂದ್ರ ದೇವರ ಕಲ್ಪನೆ ಯಾವಾಗ ಇನ್ನೂ ಬಸವಣ್ಣವ್ರಿಗೆ ಇಲ್ಲ. ಅವ್ರ ತಂದೆ ಪೂಜೆ ಮಾಡಿದಂತ ಒಬ್ಬ ದೇವರ ಶಿವನನ್ನೇ ದೇವರು. ಬಸವಣ್ಣ ಸಾಕಷ್ಟು ವಚನದ ಪನ್ನಗ ಭೂಷಣ ಅಂತ ಹೇಳ್ತಾರೆ ವಚನದಲ್ಲಿ. ಬಸವಣ್ಣನವರ ಸಾಕ್ಷಾತ್ಕಾರಕ್ಕಿಂತ ಮೊದಲು ಬರೆದಂತ ಎಲ್ಲಾ ವಚನಗಳಲ್ಲಿ ಶಿವನನ್ನು ಸಂಬೋಧಿಸಿ ಹೇಳ್ಯಾರ ಅವರು. ಅದ್ರ ಸಲುವಾಗಿ ಕೂಡಲ ಸಂಗಮ ದೇವ ಶಿವನನ್ನ ಸಂಬೋಧಿಸಿ ಹೇಳ್ಯಾರ. ಆ ಶಿವನನ್ನ ಮಾತ್ರ ಪೂಜೆ ಮಾಡ್ತಾ ಇದ್ರು. ಇನ್ನ ಒಂದು ಏಕದೇವ ಪ್ರಶಂಸೆ ಮಾಡ್ತಾರೆ ಬಸವಣ್ಣ ಅಂತ ಗೊತ್ತಾಯ್ತು. ಆದ್ರ ಅಲ್ಲಿ ಆ ಸಮಾಜದಲ್ಲಿ ಏನು ತಾರತಮ್ಯ ಇತ್ತಲ್ಲ, ಮೇಲು ಕೀಳು, ಮುಟ್ಟಿ ತಟ್ಟಿ, ಇನ್ನು ತಮ್ಮಂತೆ ಇರೋರ ದೂರ ಇಕ್ಕದು, ಇದೆಲ್ಲ ಮನನೊಂದು ಕೂಡಲ ಸಂಗಮಕ್ಕೆ ಹೋದಾಗ ಅಲ್ಲಿ ಜಾತಿ ಭೇದ ಮನಿಗಳು ಏನ್ ಹೇಳ್ತಾರ ಅಂದ, ನೋಡಪ್ಪ ನೀನಿಲ್ಲಿ ತಿಳಿ ನೀರು ಬಿಲ್ವ ಪತ್ರೆ ತಂದು ಸಂಗಮನಾಥನ ಅರ್ಚನೆ ಮಾಡ್ಕೊಂಡು ಇಲ್ಲಿ ಇದ್ಬಿಡು, ಮತ್ತ ಇಲ್ಲಿದ್ ಬಿಡು, ನೀನು ಹಂಗೆ ಮುಂದ ಅಭ್ಯಾಸ ಮಾಡು, ನಿನ್ ಶಿಕ್ಷಣ ಮುಂದುವರಿಲಿ ಅಂತ ಹೇಳ್ತಾರ. ಆದ್ರಲ್ಲಿ ಬಸವಣ್ಣನವರು 8ನೇ ವರ್ಷದಿಂದ 21ನೇ ವರ್ಷದವರೆಗೆ ಕೂಡಲ ಸಂಗಮದಲ್ಲಿ ಕೂಡಲ ಸಂಗಮದ ಸಂಗಮೇಶ್ವರನ ಪೂಜೆ ಮಾಡ್ತಾರೆ. ಯಾವ ರೀತಿ ಪೂಜೆ ಮಾಡ್ತಾರ ಅಂದ್ರ ಅರ್ಚಕರ ತರ. ಅರ್ಥ ಆಯ್ತಲ್ಲ, ಭಕ್ತಿಲಿಂದ ಮಾಡೋದು ಬೇರೆ, ಅದೊಂದು ಕಾಯಕ ಅಂತ ತಿಳ್ಕೊಂಡು ಮಾಡ್ತಾರ ಅವ್ರು. ಕೂಡಲ ಸಂಗಮ ದೇವನನ್ನ ಕಾಯಕ ಅಂತ ತಿಳ್ಕೊಂಡು ಬಸವಣ್ಣನವರು ಅಲ್ಲಿ ಪೂಜೆ ಮಾಡ್ತಾ ಇರ್ತಾರೆ. ಆದ್ರ ಅಲ್ಲಿ ಅವ್ರು ನೋಡ್ತಾ ಇದ್ರು ಜನ, ಗುಡಿ ಬರೋರಿಗೆ ಎಲ್ಲ ಎಷ್ಟ್ ತ್ರಾಸ ಐತಿತ್ತು, ಎಷ್ಟು ತ್ರಾಸ ಕೊಡ್ತಿರೋ ಅಲ್ಲಿನ ಪೂಜಾರಿಗಳು, ಮತ್ ಒಳಗ್ ಬರ್ಬಿಡ್ತಾ ಇರ್ಲಿಲ್ಲ, ಮತ್ತು 1ಕ್ಕೆ 10ರಷ್ಟು ಹಿಂಗ ಸಾಕಷ್ಟು ಅಮೌಂಟ್ ತಕೊಂಡು, ಹಣ ತಕೊಂಡು ಇದು ಮಾಡ್ತಾ ಇದ್ರು. ಆಮೇಲೆ ಕಾಣಿಸ್ತಾ ಇದ್ರು, ನನಗ್ ಬೆಳ್ಳಿ ಬಂಗಾರ ಬೇಕು, ಬೆಳ್ಳಿದು ಬೇಕು, ಬಂಗಾರದ ಬೇಕು, ಹಿಂಗೆಲ್ಲ ಏನೋ ಸ್ವಲ್ಪ ತಪ್ಪಾಯ್ತು ಅಂದ್ರ ಅದಕ್ಕೆ ಅಂಜಿದವ್ರ ಮೇಲೆ ಹಾವು ಹಾಕಿದಂಗ ಮಾಡಿ ಹೆಚ್ಚಿಗೆ ತ್ರಾಸ ಕೊಟ್ಟು ಅವರಿಗೆಲ್ಲ ಮೂಢನಂಬಿಕೆ ತುರುಕಿ ಈ ರೀತಿ ಶೋಷಣೆ ಮಾಡ್ತಾ ಇದ್ರು. ಇದೆಲ್ಲ ನೋಡಿ ಬಸವಣ್ಣವ್ರದ್ದು ಮನಸ್ಸು ನೊಂದು ಅವ್ರು ವಿಚಾರ ಮಾಡ್ತಾರ,
ಬಸವಣ್ಣನವರು ಈ 4 ಗೋಡೆಗಳ ಮಧ್ಯದಲ್ಲಿ ಇದ್ದಾನೇನು? ಇಲ್ಲ. ಬಸವಣ್ಣನವರು ವಿಶ್ವವ್ಯಾಪಿ. ಬಸವಣ್ಣವ್ರು ಏನ್ ಹೇಳ್ತಾರ ದೇವರಿಗೆ? ದೇವರು ವಿಶ್ವವ್ಯಾಪಿ, ಜಗತ್ತಿನಲ್ಲೇ ಎಲ್ಲ ತುಂಬು ತೊಳಕುತ್ತಾ ಇದ್ದಾನೆ. ಜಗತ್ತಿನ ಒಳಗು ಜಗತ್ತಿನ ಹೊರಗು ಓತಪ್ರೋತ್ರವಾಗಿ ಅಂದ್ರ ಎಳ್ಳಿನಲ್ಲಿ ಎಣ್ಣೆಯಂತೆ, ಹಾಲಿನಲ್ಲಿ ಬೆಣ್ಣೆಯಂತೆ ಆ ಪರಮಾತ್ಮ ಎಲ್ಲೆಲ್ಲೂ ತುಂಬಿದ್ದಾನ. ಅಂತ ದೇವರನ್ನ ಈ 4 ಗೋಡೆಗಳ ಮಧ್ಯದಲ್ಲಿ ಪೂಜಿಸ್ತಾರ ಮಾಡ್ತಾರಲ್ಲ, ಅವ್ರ ಮನಸ್ಸು ಬಹಳ ಆಯ್ತಿತ್ತು. ಆಮೇಲೆ ಬಸವಣ್ಣವರು ದೇವ್ರ ಬಗ್ಗೆ ಹೇಳ್ತಾರ, ಏನು ದೇವ್ರು ಈ ಮನುಷ್ಯರ ತನ ಏನು? ದೇವರು ಪ್ರಾಣಿಗಳ ರೂಪದಲ್ಲಿ ಹನ ಏನು? ದೇವ್ರು ಈ ಹಾವಿನ ರೂಪದಲ್ಲಿ ಹನ ಏನು? ದೇವ್ರ ಪಶು ಪಕ್ಷಿಗಳ ರೂಪದಲ್ಲಿ ಹನ ಏನು? ಇಲ್ಲ. ದೇವರು ನಿರಾಕಾರ, ನಿರ್ಗುಣ. ದೇವರಿಗೆ ಆಕಾರ ಇಲ್ಲ, ದೇವರಿಗೆ ರೂಪ ಇಲ್ಲ, ದೇವ್ರ ಕಣ್ಣಿಗೆ ಕಾಣಿಸಂಗಿಲ್ಲ, ಕೈಗೆ ಸಿಗಂಗಿಲ್ಲ. ಇಂಥ ದೇವರನ್ನ ನಾವ್ ಹ್ಯಾಂಗ್ ಪೂಜೆ ಮಾಡ್ಬೇಕು ಅಂತ ಬಸವಣ್ಣವ್ರು ವಿಚಾರ ಮಾಡ್ತಾ ಇರುವಾಗ ಕ್ರಿಸ್ತ ಶಕ 1155 ಜನವರಿ 14ರಂದು ಅವರಿಗೆ ಸಾಕ್ಷಾತ್ಕಾರ ಆಗ್ತದೆ. ಏನು? ಆ ಗುಡಿಯಲ್ಲಿ ಎದುರು ಕೂಡ್ತಾರ ಬಸವಣ್ಣವರು. ಆ ಸಂಗಮನಾಥನ ಲಿಂಗದ ಎದುರು ಕುಂತಾಗ ಅವ್ರಿಗೊಂದು ಅಶರೀರವಾಣಿ ಆಗ್ತದ. ನೀನು ಮುಂದ ನೀ ಬಹಳ ದೊಡ್ಡ ಕಾರಣಿಕನಾಗ್ಲೇಬೇಕು ಅಂತ ಹೇಳಿ ಒಂದು ಅಶರೀರವಾಣಿ ಆಗ್ತದ. ಬಸವಣ್ಣವ್ರು ವಿಚಾರ ಮಾಡ್ತಾರ ಅಲ್ಲಿ ಕುಂತು. ಯಾವ ರೀತಿ ವಿಚಾರ ಮಾಡ ಅವ್ರ ಮನಸ್ಸಿನಲ್ಲಿ ಥಟ್ಟನೆ ಒಂದು ವಿಚಾರ ಹೊಳಿತು. ಏನಂದ್ರ, ಮನುಷ್ಯನಲ್ಲಿ ದೇವರಿದ್ದಾನೆ. ಅದಕ್ಕೆ ಹೇಳಿದ್ರು, ಕಾಶಿ, ಕೇದಾರ, ಗೋಕರ್ಣ ಮುಂತಾದ ಎಲ್ಲಿ ದೇವರಿಲ್ಲ. ತನ್ನ ತಾನರಿತು ತಾನಾರಂಬುದ ನರಿದೊಡೆ ತಾನೇ ದೇವ. ತಾನೇ ದೇವ. ಯಾಕೆ ದೇವ ಅಂದ್ರ, ನಮ್ಮಲ್ಲಿ ಎಲ್ಲಿವರೆಗೆ ಶಿವ ಇರ್ತಾನೋ, ಅಂದ್ರೆ ಎಲ್ಲಿವರೆಗೆ ದೇವರು ಇರ್ತಾನೋ, ಎಲ್ಲಿವರೆಗೆ ಆತ್ಮ ಇರ್ತದೋ, ಎಲ್ಲಿವರೆಗೆ ಪ್ರಾಣಲಿಂಗ ಇರ್ತದೋ, ನಾವೆಲ್ಲರೂ ಮಾತಾಡ್ತೀವಿ, ನೋಡ್ತೀವಿ, ಅನುಭವ ಮಾಡ್ತೀವಿ, ಒಬ್ಬರು ವಿಚಾರಗಳು ಹಂಚಿಕೊಳ್ತೀವಿ. ಆ ಶಿವ, ಆ ಪರಮಾತ್ಮ ಅಂಶ, ಆ ಆತ್ಮ ಶರೀರದಿಂದ ಹೋಗ್ಬಿಟ್ನಂತಾಗ ಶವ ಆಗ್ಬಿಡ್ತೀವಿ. ಶವ ಆಗೋದ್ಕಿಂತ ಮೊದಲು ನಮ್ಮಲ್ಲಿ ಏನೋ ಅದ ಅಂದ್ರ ಅದು ಏನು ಅಂದ್ರ ಆತ್ಮ. ಆತ್ಮ ಅಂದ್ರೆ ಏನು ಅಂದ್ರ ಪರಮಾತ್ಮನ ಅಂಶ. ಹೇಳ್ತಾರ, ಒಂದು ಹನಿ ನೀರು ಆತ್ಮ ಇದ್ದಂಗ, ಒಂದು ಸಾಗರ ಪರಮಾತ್ಮ ಇದ್ದಂಗ ಅಂತ ಹೇಳ್ತಾರ. ದೇವರ ಸ್ವರೂಪ ಆ ರೀತಿ ಮಾಡ್ಬೇಕಂತ ಹೆಂಗ್ ಮಾಡ್ಬೇಕಂದ್ರ ಬಸವಣ್ಣವರು ಈ ಆತ್ಮಲಿಂಗವನ್ನ ಪ್ರಾಣವನ್ನ ಇದಕ್ಕೇನ್ ಹೇಳ್ತಾರ? ಆತ್ಮಲಿಂಗ ಅಂದ್ರ ನಿಮ್ಗೆ ಏನ್ ಹೇಳ್ದ, ಸ್ಥಾವರಲಿಂಗ, ಪಾನವಟಲಿಂಗ, ಬೀಚಲಿಂಗ ಅಂತ ಹೇಳ್ತಾರಲ್ಲ, ಅದು ಮನುಷ್ಯನ ಭಂಗಿ ಆ ರೀತಿನೇ ಇರ್ತದ ಪೂಜೆ ಕುಂತಾಗ. ಅಂತ ಆತ್ಮಲಿಂಗವನ್ನ ಅಂದ್ರ ಪಿಂಡಾಂಡ ರೂಪವಾದಂತ ಆತ್ಮಲಿಂಗವನ್ನ, ಆತ್ಮಲಿಂಗಕ್ಕೆ ಏನ್ ಹೇಳಿದ್ರು? ಪಿಂಡಾಂಡ, ಮನುಷ್ಯನ ಪಿಂಡಾಂಡ ಅಂತ ಹೇಳಿದ್ರು. ಇನ್ನು ದೇವರಿಗೆ ಏನಂದ್ರು? ಬ್ರಹ್ಮಾಂಡ ಇಡೀ ಜಗತ್ತಿನ ಒಳಗೂ ಹೊರಗೂ ಎಲ್ಲಾ ಕಡೆ ದೇವರಿರೋದ್ರಿಂದ ಇಡೀ ಬ್ರಹ್ಮಾಂಡ ದೇವರು. ಆ ಸಲುವಾಗಿ ಏನ್ ಮಾಡ್ರು? ಬ್ರಹ್ಮಾಂಡದಲ್ಲಿ ಪಿಂಡಾಂಡವಿದೆ, ದೇವನಲ್ಲಿ ಜೀವಾತ್ಮವಿದ್ದಾನೆ ಅಂತ ಹೇಳಿದ್ರು. ಈಗ ನಾವೆಲ್ಲ ಎಲ್ಲಿದ್ದೀವಿ? ಬ್ರಹ್ಮಾಂಡದಲ್ಲೇ ಇದ್ದೀವಿ. ಮತ್ತ ಈ ಆತ್ಮ ಎಲ್ಲಿ ಹೋಗ್ತದ? ಪರಮಾತ್ಮನಲ್ಲೇ ಲೀನ ಆಗ್ತದ ಅಂತ ತಿಳ್ಕೊಂಡು ಈ ಪಿಂಡಾಂಡವನ್ನ ಬ್ರಹ್ಮಾಂಡದಲ್ಲಿ ಒಂದರಲ್ಲಿ ಒಂದು ಕುದಿಸಿ ಬಿಟ್ಟಾಗ ಒಂದು ಮಹಾ ಆಕಾರ ತಾಳ್ತು. ಅದೇನು ಅಂದ್ರ ಇಷ್ಟಲಿಂಗದ ರಚನೆ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀನಿ ನಿಮಗ, ನಂತರ ಮತ್ತೆ ಮುಂದೆ ಹೇಳ್ತೀನಿ. ಇಷ್ಟಲಿಂಗ ಯಾವ ರೀತಿ ಮಾಡ್ತಾರಂದ್ರ, ಇಷ್ಟಲಿಂಗ ಕಂಡು ಹಿಡಿದ್ರು. ಆ ಇಷ್ಟಲಿಂಗ ಯಾವ ರೀತಿ ಇರ್ಬೇಕು? ಇಷ್ಟಲಿಂಗ ಕಲ್ಲಲ್ಲ, ಕಲ್ಲಂತ ಎಂದು ತಿಳ್ಕೊಳ್ಬಾರ್ದು. ಅದು ಲಿಂಗಾಂಗ ಯೋಗ ಸಾಧನೆಗೆ ಬಹಳ ಅತ್ಯವಶ್ಯಕ. ಇದು ಎದರಿಂದ ಮಾಡ್ತಾರಂತಂದ್ರ, ಅರಗು, ರಾಳ, ತುಪ್ಪದ ಕಾಡಿಗೆ, ಗೇರು ಎಣ್ಣೆ, ಇಂಗಳಿಕ, ಶಿಲಾರಸ, ರುಮಾಮಸ್ತಕಿ ಹಾಗೂ ಗಿಡಮೂಲಿಕೆಗಳಿಂದ ತಯಾರಿಸಿದಂತ ಕಂತೆಯ ಹೊದಿಕೆ. ಹೇಳಿದ್ನಲ್ಲ, ಬೀಚಲಿಂಗ ಅಂತ ಏನ್ ಇರ್ತಾರಲ್ಲ, ಸ್ಥಾವರಲಿಂಗ ಅಂತ, ಆ ಲಿಂಗಕ್ಕೆ ಏನ್ ಮಾಡ್ತಾರ ಇವರು? ಕಂತೆ ಕೂಡ್ತಾರ. ಇಡೀ ಬ್ರಹ್ಮಾಂಡದ ಕಂತೆ ಕೂಡ್ತಾರ. ಆ ತುಪ್ಪದ ಕಾಡಿಗೆ ಒಳಗೆ ಯಾಕೆಲ್ಲ ಸೇರಿಸ್ತಾರಂದ್ರ, ತುಪ್ಪದ ಕಾಡಿಗೆ ಇಷ್ಟು ಲಿಂಗಕ್ಕೆ
ಕಾಂತಿಯುಕ್ತವಾದಂತ ಹೊಳಪು ನೀಡುತ್ತದೆ, ಅತ್ಯುತ್ತಮವಾದ ಹೊಳಪು ನೀಡುತ್ತದೆ ಮತ್ತು ಕಪ್ಪು ಬಣ್ಣದಿರುತ್ತದ. ಅರಗು ಲಿಂಗದ ಆಕಾರ ಮತ್ತು ಗಡಸ್ತನ ಕಾಪಾಡಲು ಸಹಾಯ ಮಾಡ್ತದ. ರಾಳ ಅದು ಮಿಶ್ರಣವನ್ನು ಗಟ್ಟಿಯಾಗ್ಲಿಕ್ಕೆ ಬಳಸ್ತಾರ. ಗೇರು ಎಣ್ಣೆ ಅದರ ಮೇಲ್ಮೈ ಹೊಳಪು ಮತ್ತು ಸಂಯೋಜನೆಗೆ ಉಪಯೋಗ ಆಗ್ತದ. ಇಂಗಳಿಕೆ ಅಂದ್ರೆ ಬಣ್ಣ ಹಾಗೂ ನೈಸರ್ಗಿಕ ಸಂಯೋಜನೆಗಳು ಇರ್ತಾವ, ಪದಾರ್ಥಗಳು ಇರ್ತಾವ. ಶಿಲಾರಸ ಅಂದ್ರೆ ಗಿಡಮೂಲಿಕೆಗಳಿಂದ ಪಡೆದಂತ ದ್ರವ್ಯವಾಗಿದ್ದು ಇದು ಸುಗಂಧ ಮತ್ತು ಗಟ್ಟಿತನಕ್ಕೆ ಬಳಕೆಯಾಗುತ್ತದೆ ಅಂತ ಹೇಳ್ತಾರೆ. ರುಮಾ ಮಸ್ತಕನು ಅದೇ ರೀತಿ ಇರ್ತದ. ಅದರಲ್ಲಿ ಒಳಗ ಕಾಂತಶಿಲೆ ಅಂತಾರ. ಕಾಂತಶಿಲೆ ಅಂದ್ರ ಅದೇ ಲಿಂಗ, ಸಣ್ಣ ಲಿಂಗ. ಅದಕ್ಕೆ ಒಳಗಿನ ಲಿಂಗಕ್ಕ ಮ್ಯಾಲ ಆ ರೀತಿ ಎಲ್ಲ ಕಂತೆ ಕೂಡ್ಸ್ತಾರ. ಕಂತೆ ಕೂಡ್ಸ ನಂತರ ಅದು ಇಷ್ಟಲಿಂಗ ಆಗ್ತದ. ಇಷ್ಟಲಿಂಗ ಕಪ್ಪೆ ಯಾಕಿರ್ಬೇಕು ಅಂದ್ರ, ಇಷ್ಟಲಿಂಗ ಕಪ್ಪೆ ಯಾಕಿರ್ಬೇಕಂದ್ರ ನಮ್ಮ ಕಣ್ಣ ಆಲಿಗಳು, ಕಣ್ಣು ಏನ್ ಗುಡ್ಡೆಗಳವಲ್ಲ ಒಳಗ ಕಪ್ಪು ಇರ್ತಾವ. ಕಪ್ಪು ಒಂದನ್ನೊಂದು ಆಕರ್ಷಿಸುತ್ತವೆ. ಒಂದು ವೇಳೆ ಇಷ್ಟಲಿಂಗ ಬಿಳಿದು ಅಥವಾ ಕೆಂಪುದು ಅಥವಾ ಬೇರೆ ಯಾವುದೋ ಬಣ್ಣದಾದ್ರ ಅದಕ್ಕ ಹೊಂದಾಣಿಕೆ ಆಗಂಗಿಲ್ಲ. ಆ ಸಲುವಾಗಿ ಅದು ಕಪ್ಪಾಗಿ ಇರ್ಬೇಕು, ಹೊಳಪಾಗಿ ಇರ್ಬೇಕು ಅಂತ ಹೇಳ್ತಾ ಇದ್ರು. ಅದೇ ಅವರು ಇದಕ್ಕಿಂತ ಮೊದಲು ಏನು ಬಸವಣ್ಣವ್ರು ಕೊಟ್ಟರು ಈ ಇಷ್ಟಲಿಂಗಕ್ಕಿಂತ ಮೊದಲು ಎಂದನೂ ಇಷ್ಟಲಿಂಗ ಇರ್ಲಿಲ್ಲ. ಅವರು ಅದೇ ಸ್ಥಾವರಲಿಂಗವನ್ನ ಸಣ್ಣ ರೂಪದಲ್ಲಿ ಜಡೆಗೋ ಅಥವಾ ರಟ್ಟಿಗೋ ಕಟ್ಕೊಂಡು ಎಕ್ದಮ್ ಬೇಕಾದಲ್ಲಿ ಪೂಜೆ ಮಾಡ್ತಿರು, ಅಡ್ಡಾಡ್ತಿರು. ಅದಕ್ಕೆ ಹೇಳ್ತಾರೆ ಕೆಲವರು ಮೊದಲಿದ್ದು ಸ್ಥಾವರಲಿಂಗ. ಅದು ಆದ ನಂತರ ಇತ್ತೀಚಿನ ನಾವು ಗಮನದಲ್ಲಿ ಇಡಬೇಕು. ಎಷ್ಟೋ ಜನ ವೀರಶೈವ ಸ್ವಾಮಿಗಳು ಯಾಕಿರಲ್ಲ, ಶೈವ ಪಂಥದವರೇ ಯಾಕಿರಲ್ಲ, ಪಂಚಪೀಠದವರೇ ಯಾಕಿರಲ್ಲ, ಅವ್ರ ಪೂಜೆ ಮಾಡುವಾಗ ನೋಡ್ರಿ ಅವ್ರ ಕೈಯಾಗ ಏನ್ ಅಂತ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ. ಯಾವಾಗ ಅದ್ರ ಕಾರ್ಯಕ್ರಮ ಇದ್ದಾಗ ಅವ್ರಿಗೆಲ್ಲ ಪೂಜೆ ಮಾಡ್ತಾ ನೋಡ್ರಿ. ಅವ್ರ ಪೂಜೆ ಮಾಡೋದು ಇಷ್ಟಲಿಂಗ ಮಾಡ್ತಾರ್ರಿ. ಕೈ ಎಲ್ಲ ಫುಲ್ ಹೂವ ಇಟ್ಕೋತಾರ, ಅದು ಇನ್ನೊಬ್ರಿಗೆ ಕಾಣಿಸ್ಲಾರ್ದಂಗ. ಇಷ್ಟಲಿಂಗ ಮಾಡುದು ಅವ್ರ ಮಾಡದೇ ಬೇರೆ. ಅವ್ರ ಇಷ್ಟಲಿಂಗಾಂಗ ಯೋಗ ಮಾಡಂಗಿಲ್ಲ. ಇಷ್ಟಲಿಂಗ ಪೂಜೆ ಜನರಿಗೆ ತೋರ್ಸ್ಲಿಕ್ಕೆ ಮಾಡ್ತಾರದು. ಮತ್ತದು ಹೆಂಗ್ ಮಾಡ್ತಾರಂದ್ರ ಫುಲ್ ಎದುರೆಲ್ಲ ಹೂವ ಇಕ್ಕಿ ಅಥವಾ ಒಂದ್ ಗಂಗಾಳದಾಗ ಪ್ಲೇಟ್ನೆಲ್ಲ ಇಕ್ಕಿ ಪೂಜೆ ಮಾಡ್ತಾರ. ಅವ್ರ ಪೂಜೆ ಮಾಡೋದ್ ನೀವೆಲ್ಲ ನೋಡ್ಬೋದು. ಆದ್ರೆ ಎಲ್ಲರೂ ಪೂಜೆ ಮಾಡೋದು ಇನ್ನೇನು ಶಿವಯೋಗ ಮಂದಿರ ಅಂತ ಹೇಳ್ತಾರ. ಅಲ್ಲಿ ಏನ್ ದೊಡ್ಡ ದೊಡ್ಡ ಒಟುಗಳು ತಯಾರಾಗ್ತಾರ, ಸ್ವಾಮಿಗಳು ತಯಾರಾಗ್ತಾರ, ಮಠಾಧೀಶ ತಯಾರಾಗ್ತಾರ. ಅವ್ರೆಲ್ಲರೂ ಪೂಜೆ ಮಾಡೋದು ಇಷ್ಟಲಿಂಗ. ಆದ್ರ ಶೈವ ಪರಂಪರೆಯಿಂದ ಪಾಲಿಸ್ಕೊಂಡ್ ಬರ್ತಾರ. ಇದು ನಾವು ನಿಶ್ಚಯವಾಗಿ ಮುಖ್ಯವಾಗಿ ನಾವು ಇಷ್ಟಲಿಂಗವನ್ನು ಏಕದೇವ ಉಪಾಸನೆಗೆ ಬಳಸ್ತೀವಿ. ಅವರು ಸಾಕಷ್ಟು ದೇವರನ್ನು ಪೂಜೆ ಮಾಡ್ತಿದ್ರು, ನಾವು ಇಷ್ಟಲಿಂಗವನ್ನ ಏಕರೂಪವಾಗಿ ಮಾಡ್ತೀವಿ. ಈಗ ಇಷ್ಟಲಿಂಗ ನಾವು ಕಟ್ಕೋಬೇಕು. ಇಷ್ಟಲಿಂಗ ಕಟ್ಕೊಂಡು ಪೂಜೆ ಮಾಡ್ಬೇಕು. ಇಷ್ಟಲಿಂಗ ಯಾಕೆ ಕೊಟ್ರು ಬಸವಣ್ಣವರು? ಇದು ಎಲ್ಲ ಶೋಷಣೆ ಆಗ್ತಾ ಇತ್ತು, ಮೂಢನಂಬಿಕೆಗೆ ಹೋಗ್ತಾ ಇದ್ರು ಜನ. ಇದಕ್ಕೆಲ್ಲ ಹೋಗಲಾಡಿಸೋ ಸಲುವಾಗಿ ಇಷ್ಟಲಿಂಗ ಕೊಟ್ರು. ಇಷ್ಟಲಿಂಗ ಯಾಕೆ ಕೊಟ್ರು ಅಂದ್ರ ಸಮಾನತೆಗೆ ಕೊಟ್ರು. ಇವತ್ತ ನಮ್ಮಲ್ಲಿ ಇಷ್ಟಲಿಂಗ ಕಟ್ಕೊಂಡ್ರು ನಾವು ಯಾರನ್ನು ಭಿನ್ನ ಭೇದ ಮಾಡಬಾರದು. ಇಷ್ಟಲಿಂಗ ಯಾರಿಗೆ ಗಡಿಯಾರ ಬೇಕು, ಗಡಿಯಾರ ಖರೀದಿ ಮಾಡ್ತಾರ. ಯಾರಿಗೆ ರೇಡಿಯೋ ಬೇಕು, ರೇಡಿಯೋ ಖರೀದಿ ಮಾಡ್ತಾರ. ಯಾರಿಗೆ ದೇವ್ರ ಬೇಕು, ಅವರು ಲಿಂಗ ಕಟ್ಕೋತಾರ. ಈ ಲಿಂಗ ಅದರಿಂದ ಲಿಂಗ ಕಟ್ಕೊಂಡವ್ರು ಎಲ್ಲರೂ ಲಿಂಗಾಯತ್ರೆ. ನಾವ್ ಇದನ್ನ ಅರ್ಥ ಮಾಡ್ಕೋಬೇಕು. ಯಾರು ಲಿಂಗ ಯಾರು ಕಟ್ಕೋತಾರ ಅವ್ರೆಲ್ಲರೂ ಲಿಂಗಾಯತ್ರೆ. ಲಿಂಗ ಯಾರು ಕಟ್ಕೋತಾರ ಎಲ್ಲ ಲಿಂಗಾಯತ್ರಿ ಅಂತ ತಿಳ್ಬೇಕು. ಈಗ ಅಯ್ಯೋ ಕೆಲವ್ರು ಹೇಳ್ತಾರ, ಯಾರ್ರಿ ಅಂದ್ರ ಅವ್ರ ಲಿಂಗಾಯತ್ರಿ. ಪಳ್ಳಗೆ ಲಿಂಗನೇ ಇಲ್ಲಲ್ರಿ ಅಂದ್ರೆ ಲಿಂಗ ಯಾಕಿಲ್ಲರಿ? ಅವ್ರ ಅಪ್ಪ ಲಿಂಗಾಯತ, ಅವ್ರ ಅವು ಲಿಂಗಾಯತ. ಅವ್ವ ಅಪ್ಪ ಲಿಂಗಾಯತದ, ಮಕ್ಕಳು ಲಿಂಗಾಯತ ಆಗ್ಲಕ್ ಸಾಧ್ಯ ಇಲ್ಲ. ಅಪ್ಪ ಡಾಕ್ಟರ್ ಇದ್ರೆ ಮಕ್ಕಳು ಡಾಕ್ಟರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಪ್ಪ ಇಂಜಿನಿಯರ್ ಇದ್ರೆ ಮಕ್ಕಳು ಇಂಜಿನಿಯರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರ ಆ ಮಟ್ಟಕ್ಕೆ ಅವ್ರು ಹೋಗ್ಬೇಕಾದ್ರ ಏನ್ ಮಾಡ್ಬೇಕು? ಅದು ಸ್ಟಡಿ ಮಾಡ್ಬೇಕು, ಓದ್ಬೇಕು, ಡಿಗ್ರಿ ತಗೋಬೇಕು. ಅವಾಗ ಡಾಕ್ಟರ್ ಆಗ್ತಾರ, ಅವಾಗ ಇಂಜಿನಿಯರ್ ಆಗ್ತಾರ. ಹಾಂಗ ನಾವು ಇಷ್ಟಲಿಂಗವನ್ನ ಯೋಗ್ಯ ಗುರುಗಳಿಂದ ತಕೊಂಡು, ಯೋಗ್ಯ ಗುರುಗಳು ಅಂತಂದ್ರೆ ಹೆಂಗ್ರಿ ಅಂದ್ರೆ ಕೆಲವ್ರು ಹಳ್ಳಿ ಊರಾಗ ಇರ್ತಾರ, 500 ಅಂತ ಇರ್ತಾರ ಮನ್ಯಾಗ. ಅವ್ರ ಯಾರು ಮನೆ ಗುರುಗಳು, ಅವರು ಲಿಂಗ ದೀಕ್ಷೆ ಕೊಡ್ತಾರ. ಆದ್ರ ಆಚರಣೆ ವಿಚಾರಣೆ ಎಷ್ಟು ಮಟ್ಟಿಗೆ ಹೇಳ್ತಾರ ಅದು ಅವ್ರಿಗೆ ಗೊತ್ತು. ಆಚರಣೆ ಎಲ್ಲಿ ಕೆಲವೊಂದಲ್ಲಿ ಆಚರಣೆ ಇದ್ರ ಅರಿವಿರಲ್ಲ, ಅರಿವಿದ್ರ ಆಚರಣೆ ಇರಲ್ಲ. ಅಂತ ಗುರುಗಳು ಇರ್ತಾರ. ಅಂತ ಮುಂದೆ ಅರಿವು ಆಚರಣೆ ಎಲ್ಲರೂ ಇದ್ದರಂತ ಒಳ್ಳೆ ಗುರುವಿಂದ ಲಿಂಗ ದೀಕ್ಷೆ ತಗೋಬೇಕು.
ಲಿಂಗ ದೀಕ್ಷೆ ಅದಕ್ಕೆ ಹೇಳ್ತಾರ ಲಿಂಗ ಮತ್ತು ಲಿಂಗ ಯಾವಾಗ್ಲೂ ಇದು ಅಂಗಡಿಯಿಂದ ತಂದಿಂದ ಅಂತ ಈ ರೀತಿ ತಿಳ್ಕೊಬಾರ್ದು. ಲಿಂಗ ದೇವರ ಕುರುಹು. ಲಿಂಗಾಯತ್ ಧರ್ಮದಲ್ಲಿ ದೇವರ ಕುರು ಇಷ್ಟಲಿಂಗ. ಆ ದೇವರ ಕುರು ಅಂತ ಹೇಳಿ ಮಾತ್ರ ಪೂಜೆ ಮಾಡ್ತೀವಿ ನಾವು. ಅಸದಾಗಿ ಅದು ಸಾಕ್ಷಾತ್ ದೇವರಂತ ಅಲ್ಲ, ದೇವರ ಕುರು ಅಂತ ಹೇಳಿ ನಾವು ಪೂಜೆ ಮಾಡ್ತೀವಿ. ಆ ಲಿಂಗವನ್ನ ಇಷ್ಟಲಿಂಗವನ್ನ ನಾವು ಯೋಗ್ಯ ಗುರುಗಳು ತಮ್ಮ ಅದರಲ್ಲಿ ಚಿತ್ಕಳಾಭರಿತವಾಗಿ ಮಾಡಿ ಚಿತ್ಕಳೆಯನ್ನ ತುಂಬಿ ಅದನ್ನ ಹಸ್ತಮಸ್ತಕ ಸಂಯೋಗದಿಂದ ಶಿಷ್ಯನಿಗೆ ಲಿಂಗ ದೀಕ್ಷೆ ಕೊಡ್ತಾರೆ. ಆಮೇಲೆ ಮಂತ್ರೋಪದೇಶ ಮಾಡ್ತಾರೆ. ಅದನ್ನ ನಾವು ಕಂಪಲ್ಸರಿ ಮಾಡ್ಬೇಕು. ಆಮೇಲೆ ಆ ಲಿಂಗ ಯಾವಾಗ ಪೂಜೆ ಮಾಡ್ಬೇಕ್ರಿ ಅಂತ ಹೇಳ್ತಾರ. ಲಿಂಗ ಪೂಜೆ ಯಾವಾಗ ಮಾಡ್ಬೇಕಂದ್ರ ಹೇಳ್ತಾರ ಬಸವಣ್ಣವ್ರು, ಗಾಂಧಾರಿ ಮಾಂಧಾರಿ ಅಂಬಾ ಆಹೋರಾತ್ರಿಯಲ್ಲಿ ಲಿಂಗವ ಪೂಜಿಸಬೇಕು, ಲಿಂಗವ ಪೂಜಿಸಬೇಕು, ಲಿಂಗವ ಪೂಜಿಸಬೇಕು, ಲಿಂಗವ ಪೂಜಿಸಬೇಕು. ಊರ ಕೋಳಿ ಕೂಗದ ಮುನ್ನ ಕಾಡನವಿಲು ಒದರದ ಮುನ್ನ, ಊರ ಕೋಳಿ ಕೂಗದ ಮುನ್ನ ಕಾಡನವಿಲು ಒದರ ಮುನ್ನ ಲಿಂಗವ ಪೂಜಿಸಬೇಕು, ಲಿಂಗವ ಪೂಜಿಸಬೇಕು. ಗೋಗಳ ಕೊಲುವ ಪಾಪಿಯ ದನಿಯು ಕೇಳದ ಮುನ್ನ, ಗೋವುಗಳ ಕೊಲುವ ಪಾಪಿಯ ಧ್ವನಿಯು ಕೇಳದ ಮುನ್ನ, ದುಂಬಿ ಮುಟ್ಟಿ ಪುಷ್ಪ ನಿರ್ಮಾಲ್ಯವಾಗದ ಮುನ್ನ ಲಿಂಗವ ಪೂಜಿಸಬೇಕು, ಲಿಂಗವ ಪೂಜಿಸಬೇಕು. ತನ್ನೊಡನೆ ಮಲಗಿದ್ದ ಸತಿಯ ನೆಬ್ಬಿಸದೆ ಇಷ್ಟಲಿಂಗ ಕೆರಗುವ ಸದ್ಭಕ್ತನ ಶ್ರೀಪಾದವ ತೋರಿ ಬದುಕಿಸಯ್ಯ, ತೋರಿ ಬದುಕಿಸಯ್ಯ. ಶ್ರೀಘನಲಿಂಗ ದೇವಾ, ಶ್ರೀಘನಲಿಂಗ ದೇವಾ, ಶ್ರೀಘನಲಿಂಗ ದೇವಾ, ಶ್ರೀಘನಲಿಂಗ ದೇವಾ. ಈ ರೀತಿ ನಾವು ಪೂಜೆ ಮಾಡ್ಕೊಂಡ್ರ ನಮ್ ಮಗಳು ನಮ್ ಹತ್ರ ಮಲ್ಕೊಂಡಂತ ಹೆಣ್ತಿಗೂ ತ್ರಾಸ ಆಗ್ಬಿಡ್ದು ಅಂತ ಹೇಳ್ತಾರ ಶರಣರು. ನಾವು ಪೂಜೆ ಮಾಡ್ಕೊಂಡ್ರ ನಮ್ ಮನೆಯವ್ರಿಗೂ ತಕ್ಲೀಫ್ ಆಗ್ಬಾರ್ದು, ಅವ್ರಿಗೆ ಎಬ್ಬಸ್ಬಾರ್ದು. ಯಾರು ತನ್ನ ಮನೆಯವ್ರಿಗೆ ಎಬ್ಬಸ್ಲಾರ್ದೆ ತನ್ನ ಕೆಲಸ ತಾನು ಮಾಡ್ಕೊಂಡು ಯಾರು ಪೂಜೆ ಮಾಡ್ತಾರಲ್ಲ ಅದು ದಿಟ ಅಂತ ಹೇಳ್ತಾರ ಶರಣರು. ಅಂತ ಪೂಜೆಯನ್ನ ನಾವ್ ಮಾಡ್ಕೊಳ್ಬೇಕು. ಮತ್ತ ಸುಮ್ನೆ ಎಲ್ಲರೂ ಲಿಂಗಾಯತ ಆಗಂಗಿಲ್ರಿ. ನಾವು ಹಣ ಇದ್ದವನ್ ಮಾತ್ರ ಹಣವಂತ, ಗುಣ ಇದ್ದವನ್ ಮಾತ್ರ ಗುಣವಂತ. ಅದೇ ರೀತಿ ಲಿಂಗ ಇದ್ದವನ್ ಮಾತ್ರ ಲಿಂಗವಂತ. ಇನ್ನ ಲಿಂಗ ಅಂತೂ ಕಟ್ಕೊಂಡೇವ್ರಿ. ಲಿಂಗ ಕಟ್ಕೊಂಡು ಮುಂದ ಇದು ಮೈಲ್ಗೆ ಆಗ್ತದ, ಮುಡ್ಚೆಟ್ ಆಗ್ತದ, ಅಲ್ಲಿ ಬೇರೆ ಸತ್ತಾರ ಅಲ್ಲಿ ತಕೊಂಡ್ ಹೆಂಗ್ ಹೋಗ್ಬೇಕು, ಇಲ್ಲಿ ತಕೊಂಡ್ ಹೋಗ್ಬೇಕು, ಇಂತ ಕಲ್ಪನೆ ಅಪ್ಪಿ ತಪ್ಪಿನೂ ಮಾಡ್ಬಾರ್ದ್ರಿ. ಯಾಕಂದ್ರ ಒಬ್ಬನ್ ತಲೆ ಮೇಲ ಗೋಲಾ ಕೊಟ್ರಂತಿ. ಗೋಲಾ ಅಂದ್ರೆ ಗೊತ್ತಿಲ್ಲ, ಲೈಟ್ ಪೆಟ್ರೋಮ್ಯಾಕ್ಸ್ ಅದ ಏನ್ ಗೋಲಾ ಅಂತಿರೋ ಅಥವಾ ಈ ಟಾರ್ಚ್ ಅಂತ ತಕೋರಿ. ಟಾರ್ಚ್ ತಕೊಂಡ್ ಚಾಲು ಮಾಡಿ ಬಲ್ಬ್ ಕೈದಾಗ ಕೊಟ್ಟು ಇದು ಎಲ್ಲಿ ಕತ್ತಲದ ಲೀಕಿ ಬಾ ಅಂತ ಕಟ್ರು ಅಂತ ಅವನಿಗೆ. ಅವನ್ ಕತ್ತಲು ಸಿಗ್ತದೇನ್ರಿ? ಕೈದಾಗ ಬ್ಯಾಟ್ರಿ ಇದ್ರ ಮ್ಯಾಕ ಸುತ್ತಮುತ್ತ ಎಲ್ಲಿ ಹೋದ್ರು ಅಲ್ಲಿ ಬೆಳಗ್ಗೆ ಆಗ್ತದ, ಕತ್ತಲ್ ಹೆಂಗತ್ತ ಹಂಗ ಇದು ಇಷ್ಟಲಿಂಗ ಜ್ಯೋತಿ ಅದ. ಜ್ಯೋತಿ ಹೋದಲ್ಲಿ ಕತ್ತಲು ದೂರ ಆಗ್ತದ ವಿನ ಇದು ಕತ್ತಲ್ ಆಗಂಗಿಲ್ಲ. ಅದಕ್ಕೆ ಲಿಂಗಕ್ಕೆ ಎಲ್ಲೂ ಮೈಲಿಗೆ ಮುಡ್ಚೆಟ್ಟು ಇರಂಗಿಲ್ಲ. ಇದು ನಾವು ಯಾವಾಗ ಲಿಂಗ ದೀಕ್ಷೆ ತಗೋತೀವೋ ನಾವು ಲಿಂಗಕ್ಕೆ ಆಗುವವರೆಗೂ ನಮ್ಮ ಶರೀರದಿಂದ ಒಂದು ಸೆಕೆಂಡ್ನು ನಾವು ಆ ಲಿಂಗವನ್ನ ನಮ್ಮ ಶರೀರದಿಂದ ಅಗಲಿಸಬಾರದು. ಆಮೇಲೆ ಲಿಂಗ ಎಲ್ಲಿ ಕಟ್ಕೋಬೇಕ್ರಿ? ಲಿಂಗ ಎದಿ ಮೇಲೆ ಕಟ್ಕೋಬೇಕ್ರಿ. ಈ ಹೇಳ್ದಲ್ಲ ಕೆಲವರು ಹಾಕೋತಿರಂತ ಸೈಡ್ದಾಗ ಹಾಕೋತಿರಂತ, ಮತ್ ಬೇರೆ ಎಲ್ಲ ರೊಟ್ಟಿ ಕಟ್ಕೊಂಡ ಅದು ಶೈವರು ಮಾಡ್ತಾ ಇದ್ರು. ಆದ್ರೆ ಆ ರೀತಿ ಕಟ್ಕೋಬೇಕು. ಯಾಕೆ ಕಟ್ಕೋಬಾರ್ದು? ಯಾಕೆ ಕಟ್ಕೋಬೇಕಂದ್ರ ಒಂದ್ ವೇಳೆ ಬಸ್ ಇರ್ತಲ್ರಿ, ಬಸ್ಸಿಗೆ ಹೆಡ್ಲೈಟ್ ಎದುರಿರ್ತಾವ. ಒಂದ್ ವೇಳೆ ಹಿಂದೋ ಅಥವಾ ಸೈಡಿಗೋ ಯಾಕಡೋ ಇದ್ರೆ ಸಾಧ್ಯನ ಇರ್ಲಕ್ ಸಾಧ್ಯನೋ, ಬಸ್ ಹೋಗ್ಲಕ್ ಸಾಧ್ಯನೋ ಇಲ್ಲ. ಯಾವ ರೀತಿ ಬಸ್ಸಿಗೆ ಹೆಡ್ಲೈಟ್ ಮುಂದಿರ್ತಾವೋ ನಮ್ ಕಣ್ಗಳು ಒಂದೇ ತಲೆ ಹಿಂದಿದ್ರ ಎಷ್ಟು ಸಮಸ್ಯೆ ಆಗ್ತಿತ್ತು. ಆ ಸಲುವಾಗಿ ನಾವು ಯಾವಾಗ್ಲೂ ಲಿಂಗವನ್ನ ನಾವು ಎದೆ ಭಾಗ ಕಟ್ಕೋಬೇಕು, ಎದಿ ಮೇಲೆ ಕಟ್ಕೋಬೇಕು, ಎದಿ ಮೇಲೆ ಕಟ್ಕೋಬೇಕು. ಆಮೇಲೆ ಈಗ ಲಿಂಗದ ಬಗ್ಗೆ ಹೇಳ್ತಾರ. ಲಿಂಗ ನಮ್ಮ ಕೆಲವ್ರು ಹೇಳ್ತಾರ್ರಿ. ಈಗ ಶಿವಯೋಗಿ ಸಿದ್ದರಾಮೇಶ್ವರ ಒಂದು ಎಕ್ಸಾಂಪಲ್ ಕೊಡ್ತೀನಿ ಇವಾಗ. ಶಿವಯೋಗಿ ಸಿದ್ದರಾಮೇಶ್ವರರು ಸಣ್ಣಂದಿರ್ಲಾಕ್ರಿ ಸಾಕ್ಷಾತ್ ಶಿವನನ್ನ ಕಂಡಿದ್ರ ಅವ್ರು.
ಮಲ್ಲಯ್ಯ 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 ಅಂತ ಸಿರಿಗೆರಿಗೆ ಹೋಗಿ ಶ್ರೀಶೈಲ್ಯಕ್ಕೆ ಹೋದ್ರ ಅಲ್ಲಿ ಏನೋ ಕಮ್ರಿ ಹಳ್ಳಕ್ ಬಿದ್ರಂತ, ಶಿವ ಬಂದಂತ, ಕೈ ಹಿಡ್ದು ಏತದಂತ, ಮತ್ ವಾಪಸ್ ಬಂದ್ರಂತ, ನೀನ್ ಗುಡಿ ಗುಂಡಾರ ಕಟ್ಟು ಉದ್ಧಾರ ಐತಿ ಅಂತ ಹೇಳಿದ್ರಂತ. ಆ ಸಿದ್ದರಾಮ ಸಿಕ್ಕಲ್ಲೆಲ್ಲ ಗುಡಿಗಳು ಕಟ್ತಾ ಇದ್ದ, ಕೆರಿಗಳು ಕಟ್ತಾ ಇದ್ದ. ಆದ್ರ ಆ ಸಿದ್ದರಾಮನನ್ನ ಉದ್ಧಾರ ಮಾಡ್ಲಿಕ್ಕೆ ಅಲ್ಲಮ ಪ್ರಭುಗಳಲ್ಲಿ ಹೋದ್ರು. ಅಲ್ಲಿ ಹೋದಾಗ ಏನು ಒಡ್ಡ ನೀನ್ ಇದು ಕೆರಿ ಕಟ್ಟಿಸ್ತಾ ಇದ್ದೀಯಲ್ಲ ಅಂದಾಗ ಅವ್ರಿಗೆಲ್ಲ ಸಿಟ್ಟು ಬಂದು ಇವು ಅಲ್ಲಂ ಪ್ರಭು ಅವ್ರ ಬಳಿ 3ನೇ ಕಣ್ಣಿತ್ತಂತ್ರಿ, ಗುರಿಗಣ್ಣಿತ್ತಂತ. ಇವೆಲ್ಲ ಸಿದ್ಧಿ ಪುರುಷರು ಅಂತ ಹೇಳ್ತಾರ. ಆ ಸಿದ್ಧಿ ಪುರುಷರ ಆ ರೀತಿ ಇರ್ತೀವಂತ. ಅದು ಅಲ್ಲಂ ಪ್ರಭುದಿ ಸುಡ್ಲಿಕ್ಕೆ ಬಂದಾಗ ಅಲ್ಲಂ ಪ್ರಭು ಪಾದದಲ್ಲಿ ಅದು ಅಡಗ್ತು ಅಂತ ಹೇಳ್ತಾರ. ಅಂತ ಸಿದ್ದರಾಮೇಶ್ವರು ಅವ್ರಿಗೆ ಅನುಭವ ಮಂಟಪದಾಗ ಬಿಟ್ಟಿಲ್ರಿ. ಇದು ಎಲ್ಲಾ ಲಕ್ಷ ಕೊಟ್ಟು ಕೇಳ್ಬೇಕು. ಯಾಕಂದ್ರ ಅವ್ರಿಗೆ ಅನುಭವ ಮಂಟಪದಾಗ ಬಿಟ್ಟಿಲ್ಲ. ಯಾಕೆ ಬಿಟ್ಟಿಲ್ಲ? ಅವ್ರಿಗೆ ಲಿಂಗ ಇದ್ದಿಲ್ಲ. ನಮಗ ನೀವು ಆಚರಣೆ ಎಷ್ಟು ಹಾರೋಡಿರ್ಬೇಕು. ಅವ್ರಂತಾರ, ನಾನು ಆಕಾಶದಲ್ಲಿ ಹಾರಾವಿದ್ದೀನಿ, ನನ್ಗೆ ಯಾಕೆ ಹರಿಗೋಲ್ ಬೇಕು? ಹರಿಗೋಲ್ ಅಂದ್ರ ಅದು ಹುಟ್ಟು ಅಂತ ಹೇಳ್ತಾರಲ್ಲ, ಡೋಣಿ ಸಾಕ್ಸೋದು, ಅದಕ್ಕೆ ಹರಿಗೋಲ್ ಅಂತಾರ. ನಾನು ಆಕಾಶದಾಗ ಹಾರ್ತೀನಿ, ಅದಕ್ಕೆ ಯಾಕೆ ನನಗೆ ಬೇಕು ಹರಿಗೋಲ್? ಆಕಾಶದಾಗ ಹಾರೋನಿಗೆ ಹರಿಗೋಲ್ ಹಂಗಿಲ್ಲ ಅಂದ್ರಾಗ ಅದಕ್ಕ ಅಲ್ಲಂ ಪ್ರಭುರ್ ಅವ್ರಿಗೆ ಉದಾಹರಣೆ ಹೇಳ್ತಾರ, ನಿನ್ನ ಆಕಾಶದಾಗ ಹಾರ್ತಿರ್ಬಹುದು, ಆದ್ರ ಗಾಳಿಪಟನೂ ಆಕಾಶದಾಗ ಹಾರ್ತದ. ಅದ್ರ ಮೂಲ ಸೂತ್ರ ನಮ್ ಕೈಯಾಗಿರ್ಬೇಕು ಅಂತ ಹೇಳ್ತಾರ. ನಮ್ ಕೈಯಾಗ ಸೂತ್ರ ಇತ್ತು ಅಂದ್ರ ಆ ಗಾಳಿಪಟ ಸರಿಯಾಗಿ ಹಾರ್ತದ. ಇಲ್ದವ್ರು ಎಕಡೆಕಡೋ ಹೋಯ್ತು. ಆ ಸಲುವಾಗಿ ಅವ್ರಿಗೆ ಅನುಭವ ಮಂಟಪದಾಗ ತಗೊಂಡಿಲ್ಲ. ಅನುಭವ ಮಂಟಪದಾಗ ತಗೊಂಬ ಪುನಃ ಅವ್ರಿಗೆಲ್ಲ ಲಿಂಗದ ಬಗ್ಗೆ ತಿಳಿಸಿ ಹೇಳಿ ಅವ್ರಿಗೆ ಏನ್ ಮಾಡ್ತಾರ ಅಂದ್ರ ಹೇಳ್ತಾರ, ನಾನು ಅಹಂ ಬ್ರಹ್ಮಾಸ್ಮಿ ಇದೀನಿ, ನನ್ ಒಳಗೆ ಪರಮಾತ್ಮನ. ಕೆಲವ್ರು ಹೇಳ್ತಾರ್ರಿ, ಕಳ್ಳಿ ಊರಾಗ ಕಟ್ಟಿ ಮೇಲೆ ಕೊಡ್ತಾರ ಸಾಯಂಕಾಲ ಹನುಮಂತರ ಗುಡಿ ಮೇಲೆ, ಅವ್ರು ಹೇಳ್ತಾರ ಯಾನ್ ಲಿಂಗ ಕಟ್ಕೊಂಡು ಏನೋ ಮಾಡ್ತಾರ ಅಂತೇಳಿ. ನಾವು ಸಾಕ್ಷಾತ್ ನಮ್ ಒಳಗ್ ಲಿಂಗ ಇಲ್ಲ, ನಮ್ ಒಳಗ ಲಿಂಗ, ಒಳಗಿನ ಲಿಂಗ ನಮಗ ಅರಿವು ಬರ್ಬೇಕಾದ್ರ ಹೊರಗ್ ಲಿಂಗ ಬೇಕು. ಪ್ರಾಣಲಿಂಗಕ್ಕ ಮನುಷ್ಯನಿಗೆ ಸಂತೋಷ ಆಗಂಗಿಲ್ರಿ. ಕೈಯಾಗ ಇಷ್ಟಲಿಂಗ ನೋಡ್ತಾ ಪ್ರಾಣಲಿಂಗ ಅರಿವಿಗೆ ಬರ್ತದ ಅಂತ ಹೇಳ್ತಾರ. ಇದೊಂದು ಬಹಳ ಚಂದ ಉದಾಹರಣೆ ಕೊಡ್ತಾರ. ಗರ್ಭಿಣಿ ಹೆಣ್ಮಗಳು ಇರ್ತಾಳ, ಹೊಟ್ಟೆ ಕೂಸ್ ಇರ್ತದ ಆಲ್ರೆಡಿ, ಅದಕ್ಕೀಗ ಸಂತೋಷ ಆಗ್ತದೇನ್ರಿ? ಆಗಂಗಿಲ್ಲ. ಆಕಿಗೆ ಸಂತೋಷ ಆಗ್ಬೇಕಾದ್ರ ಆ ಮಗು ಹುಟ್ಟಿ ಬರ್ಬೇಕು, ಒಳಗಿದ್ದಂತ ಮಗು ಹೊರಗ್ ಬಂದಾಗ ಅದಕ್ಕ ನೋಡಿ ಅದು ನಗು ಆಟ ಆಡೋದು ನೋಡಿ ತಾಯಿಗೆ ಸಂತೋಷ ಆಗ್ತದ. ಜೋಗಳು ಹಾಡಿ ಸಂತೋಷ ಪಡ್ತಾಳ. ಇಲ್ಲ ನಾ ಒಳಗ ಮಗು ಅದಂದ್ರ ಅದು ಸಂತೋಷ ಯಾವ ರೀತಿ ಆಗಂಗಿಲ್ಲೋ ಅದೇ ರೀತಿ ಈ ಇಷ್ಟಲಿಂಗವನ್ನ ನಾವು ಕರಕಮಲದಲ್ಲಿ ಇಷ್ಟದಂಗದಲ್ಲಿ ನೋಡ್ತಾ ಲಿಂಗ ಮರಿತೀವಿ ನಾವು. ಅಂದ್ರ ಲಿಂಗ ಮರಿತೀವಿ ಅಂದ್ರೆ ಇದಕ್ಕೆ ಲಿಂಗಾಂಗ ಯೋಗ ಅಂತಾರ. ನಮಗ ಆನಂದ ಆಗ್ತದ. ಲಿಂಗ ಪೂಜೆ ಮಾಡುವಾಗ ಎಷ್ಟ್ ಆನಂದ ಆಗ್ತದಂತ ಅದು ಇನ್ನೊಬ್ರಿಗೆ ತೋರ್ಸ್ಲಿಕ್ ಬರಲ್ರಿ. ಇದು ಹೆಂಗಂದ್ರ ಸಕ್ರಿ ತಿಂದವನಿಗೆ ಮಾತ್ರ ಸಕ್ರಿ ರುಚಿ ಗೊತ್ತಾಗ್ತದ. ಇನ್ನೊಬ್ರಿಗೆ ಕೇಳಿದ್ರೆ ಸಕ್ರಿ ಹೆಂಗದ? ರುಚಿ ಅದರಿ, ಬಹಳ ರುಚಿ ಅದ್ರಿ ಹೇಳಕ್ ಬರಂಗಿಲ್ಲ. ಅದು ಅನುಭವಿಸೇ ಪಡಿಬೇಕು. ಆ ಸಲುವಾಗಿ ಅದು ಲಿಂಗಾಂಗ ಯೋಗ ಯಾರು ಮಾಡ್ತಾರ ಅವ್ರಿಗೆ ಮಾತ್ರ ಅದ್ರ ಬಗ್ಗೆ ಅನುಭವ ಆಗ್ತದ. ಇಂಥ ಇಷ್ಟಲಿಂಗವನ್ನ ಇಷ್ಟಲಿಂಗಕ್ಕೆ ಏನ್ ಮಾಡ್ತಾರ್ರಿ, ಬಹಳ ಸರಿಯಾಗಿ ಹೇಳ್ತಾರ. ನಾವು ಇಷ್ಟಲಿಂಗ ಮಾಡೋದ್ರಿಂದ ನಮ್ಮಲ್ಲಿ ಅವ್ಯಕ್ತವಾದಂತ ಶಕ್ತಿ ಬರುತ್ತದೆ. ಮನುಷ್ಯನಲ್ಲಿ ಶಕ್ತಿ ಅದರಿ, ಸಾಕಷ್ಟು ಶಕ್ತಿ ಇರ್ತದ. ನಮ್ಮಲ್ಲಿರುವಂತ ಶಕ್ತಿ ಜಾಗೃತ ಆಗ್ಬೇಕಾದ್ರ ಮತ್ತು ಲಿಂಗಾರ್ಚನೆ ಮಾಡೋದ್ರಿಂದ, ಲಿಂಗಾಂಗ ಯೋಗ ಮಾಡೋದ್ರಿಂದ ಮನುಷ್ಯಂದೆಲ್ಲಾ ಟೆನ್ಷನ್ಗಳು ದೂರ ಆಗ್ತದ. ನಮ್ಮ ಅಂತರಂಗದಲ್ಲಿ ಸಮಾಧಾನ ಶಾಂತಿ ನೆಲೆಸುತ್ತದ. ಬ್ಯಾಟ್ರಿ ಚಾರ್ಜ್ ಆಗಿದಂಗಾಯ್ತು. ನಮ್ಮ ಶರೀರ ಮನ ಭಾವಗಳೆಲ್ಲ ಚಾರ್ಜ್ ಆಗಿ ಲವಲವಿಕೆಯಿಂದ ಕೂಡಿರ್ತಾವ. ಒಂದ್ ದಿವ್ಸ ಪೂಜೆ ಮಾಡ್ಕೊಂಡ್ಬೇಡ್ರಿ, ಅವತ್ತಿನ ದಿವ್ಸ ಏನೋ ಕಳ್ಕೊಂಡಿದಂಗ ಸುಸ್ತು ಇದ್ ಬಿಡ್ತೀವಿ. ಆ ಸಲುವಾಗಿ ನಾವು ದಿನಾಲು ತಪ್ಪಲಾರ್ದೇನೆ ಇಷ್ಟಲಿಂಗ ಪೂಜೆ ಮಾಡ್ಕೋಬೇಕು. ಇಷ್ಟಲಿಂಗ ಮತ್ತು ಕೊರಳಲ್ಲಿ ಕಟ್ಕೋಬೇಕು. ಇದೇ ರೀತಿ ಹೇಳ್ತಾರ. ಮತ್ತ ಇದು ಲಿಂಗ ಹೇಳ್ತಾರ. ನಿಮ್ಗೆ ಮೊದಲು ನಾನು ಹೇಳ್ದ, ಇಷ್ಟಲಿಂಗ ಜನಕ ಯಾರು ಅಂದ್ರ ಗುರು ಬಸವಣ್ಣನವರು. ಆದಿಲಿಂಗ ಅನಾದಿ ಬಸವಣ್ಣ. ಈ ಲಿಂಗವು ಬಸವಣ್ಣನ ಉದರದಲ್ಲಿ ಬಂದಿತ್ತು ಅಂತೇಳಿ ಸಾಕಷ್ಟು ಶರಣರು ಹೇಳ್ತಾರ ಇದು ಲಿಂಗದ ಬಗ್ಗೆ. ಅದರಿಂದ ನಾವು
ಲಿಂಗವನ್ನ ಇದು ಮಾಡ್ಬೇಕು. ಲಿಂಗ ಬಸವಣ್ಣವ್ರ ಕಂಡ್ರಿದವ್ರಿಗೆ ಬಹಳ ಸಂತೋಷ ಆಗಿ ಹಾಡ್ತಾರ. ಲಿಂಗದ ಬಗ್ಗೆ ಹೇಳ್ತಾರ. ಈ ಲಿಂಗ ಅಂದ್ರೆ ಏನು ಅಂದ್ರ, ಲಿಂಗ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಲಿಂಗ ದೇವಯ್ಯ, ನೀವೇ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದ್ರಿಯ ಅಂತ. ಈಗ ಚುಳುಕು ಅಂದ್ರೆ ಏನ್ ಹೇಳ್ತೀನಿ ನಿಮ್ಗೆ. ಚುಳುಕು ಅಂದ್ರ ಸಣ್ಣದ್ದು ಅಂತ. ಸಣ್ಣದು ಹೆಂಗಂದ್ರ, ಈಗ ನೋಡ್ರಿ, ನಾವು ದೊಡ್ಡದಾದಂತ ಆನೆ ಒಂದ್ ಸಣ್ಣ ಕ್ಯಾಮ್ರಾದಲ್ಲಿ, ಒಂದ್ ಸಣ್ಣ ಮೊಬೈಲ್ದಾಗ ಯಾವ ರೀತಿ ಸೆರೆ ಹಿಡಿತೇವಲ್ರಿ, ಆ ರೀತಿ ಈ ದೊಡ್ಡ ಜಗತ್ತು ನಾವು ಸಣ್ಣದು ಮಾಡ್ಕೊಂಡು ಕೈಯಾಗಿ ಇಟ್ಕೊಂಡಂಗ. ಈಗ ನೋಡ್ರಿ, ಇಷ್ಟಲಿಂಗ ದೇವರ ಕುರು ಅಂತೇವು. ನಮ್ ಮನ್ಯಾಗ ಎಲ್ಲರೂ ಹಿರುಗೋಳ್ದ ಯಾರಾದ್ರೂ ಇರ್ತಾರ, ನಮ್ಮ ಅಜ್ಜಿ ಎಲ್ಲ ಅವನ ಫೋಟೋ ಇರ್ತದ್ರಿ, ಮನ್ಯಾಗ ಫೋಟೋ ಇರ್ತದ, ಸರ ಹಾಕಿ ಇರ್ತಾವ. ಡೆತ್ ಆಗಿನ್ಮ್ಯಾಕ ಯಾರ ಬಂದ್ ಕೇಳ್ತಾರ, ಇವ್ರು ಯಾರ್ರೀ ಅಂತ ಕೇಳ್ತಾರ. ಇವ್ರು ನಮ್ಮ ಅಜ್ಜಿಯರ ರೀ, ಇವ್ರು ನಮ್ಮ ಅಜ್ಜಾರ ಅಂತ ಹೇಳ್ತೇವ. ಆದ್ರೆ ನಿಜವಾದ ರೂಪದಲ್ಲಿ ಅವ್ರ ಅಜ್ಜಿ ಇರಂಗಿಲ್ಲ. ಅವ್ರ ಫೋಟೋ ಭಾವಚಿತ್ರ ಇರ್ತದ. ಅದು ಭಾವಚಿತ್ರ ಇರ್ತದ, ಅದು ಸಣ್ಣದಿರ್ತದ, ಆದ್ರ ಮನ್ಯಾಗ ಇರ್ತದ. ಆದ್ರ ಅದೇ ರೀತಿ ದೇವ್ರಿಗೆ ಹೆಂಗಂದ್ರ, ದೇವ್ರ ಯಾವ ರೀತಿ ಅಂದ್ರೆ ಇಡೀ ಜಗತ್ತು ಬ್ರಹ್ಮಾಂಡದ ಇಡೀ ಜಗತ್ತೇ, ಅಂತ ಜಗತ್ತಿಗೆ ನಾವು ಸಣ್ಣ ಸಂಕುಚಿತ ರೂಪ ಮಾಡಿ ನಾವೇನ್ ಮಾಡ್ತೇವ, ಅಂಗೈಲಿ ಪೂಜೆ ಮಾಡ್ತೇವ. ಆ ಇಡೀ ಜಗತ್ತು ದೇವ್ರಿಗೆ ಎಷ್ಟು ಯಾವ ರೀತಿ ಏನಂದ್ರ, ಪರ್ವತನೇ ಸಾಕ್ಷಿ, ಸೂರ್ಯನೇ ಸಾಕ್ಷಿ, ಅದಕ್ಕೆ ಹೋಲಿಸ್ಲಿಕ್ಕೆ ಬರಂಗಿಲ್ಲ. ಪರಮಾತ್ಮ, ನೀನ್ ಎಷ್ಟು ದೊಡ್ಡವಿದ್ದಿ ಅಂದ್ರ ನೀನು ನಿನ್ನಷ್ಟೇ ದೊಡ್ಡವಿದ್ದಿ. ಜಗಲಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ನೀನ್ ಎಷ್ಟು ದೊಡ್ಡವಿದ್ದಿ ಅಂದ್ರ ನಿನ್ನಷ್ಟು ಯಾರು ದೊಡ್ಡವ್ರಿಲ್ಲ, ಅದ ನಿನ್ನಷ್ಟು ನೀನೇ ದೊಡ್ಡವಿದ್ದಿ ಅಂತ. ಈ ಇಷ್ಟಲಿಂಗ ನೋಡೋದ್ರಿಂದ, ಇಷ್ಟಲಿಂಗ ಒಂದು ದರ್ಪಣ ಅಂತ ಹೇಳ್ತಾರ್ರಿ. ಯಾಕಂದ್ರ ಈಗ ನಾವು ಮುಖ ನೋಡ್ತೀವಿ, ಮುಖ ನೋಡ್ಕೊಂಡ್ ನಮ್ ಮುಖ ದರ್ಪಣ ಕನ್ನಡಿ ಯಾಕೆ ನೋಡ್ತೀವಿ ಅಂದ್ರ, ನಾವು ಮುಖ ನೋಡ್ಕೊಂಡ್ ನೋಡ್ತೀವಿ. ಕನ್ನಡಿ ನೋಡೋ ಸಲಕ್ಕೆ ಯಾರು ಕನ್ನಡಿ ನೋಡಂಗಿಲ್ಲ. ಒಂದ್ಸಲ ಏನಾಯ್ತಂತ್ರಿ, ಒಬ್ಬ ಕ್ಷೌರಿಕಿದ್ದ, ಅವನೆಲ್ಲೋ ಹೋಗಿದ್ದ. ಬರುವಾಗ ಅಲ್ಲೊಂದು ಕೆಲ್ಸ ಮುಗಿಸಿ ಬರುವಾಗ ಅಲ್ಲೊಂದು ಕನ್ನಡಿ ಮರ್ದು ಬಂದ, ಅಲ್ಲೇ ಬಿದ್ದಿತ್ತು. ಒಬ್ಬ ನಡೆದ ಅದೇ ದಾರಿ ಗಂಟ ಹೋಗ್ತದ. ಅವನಲ್ಲಿ ಆ ಜನರಿಗೆ ಕನ್ನಡಿ ಎಂಬುದೇ ಗೊತ್ತಿಲ್ಲ. ನೋಡ್ದ, ಅಯ್ಯೋ ನಮ್ಮ ಅಪ್ಪನ ಫೋಟೋ ಹಾರಿದ್ದ ಅಂದ. ನೋಡ್ಕೊಂಡದ ಅವನೇ ಫೋಟೋ ಕಾಣಿಸ್ತು, ಕನ್ನಡಿ ನೋಡ್ದ. ಅದ್ ಕನ್ನಡಿ ಬಗ್ಗೆ ಅವನಿಗೆ ಅರಿವಿದ್ದಿಲ್ಲ. ಅವನು ಅಯ್ಯೋ ನಮ್ಮ ಅಪ್ಪನ ಫೋಟೋ ಸಿಗ್ತಾರ ನನಗ ಅಂತ ಹೇಳಿ ಮನಿ ತಗೊಂಡ್ ಹೋದ. ಅವನ್ ತನಗೆ ಬೇಕಾದಾಗ ನೋಡ್ತಾ ಇದ್ದ. ಮತ್ತ ಅದೇನ್ ಮಾಡ್ತಾ ತೆಗೆದು ತನ್ನ ಸುಟ್ಕೇಸ್ದಾಗ ಮುಚ್ಚಿಕ್ತಾ ಇದ್ದ. ನೋಡಿ, ನಾವು ಎಲ್ಲಾ ಹಿಂಗ ಫ್ರೀ ಆಗಿದ್ರ, ಎಲ್ಲರಿಗೂ ಗೊತ್ತಾಗಂಗ್ ಕೆಲ್ಸ ಮಾಡಿದ್ರ ಯಾರಿಗೇನು ಅನ್ಸಂಗಿಲ್ಲ. ನಾವ್ ಎಷ್ಟೆಷ್ಟು ಕದ್ದು ನೋಡ್ತಾ ಇರ್ತೀವಿ, ಅಷ್ಟೆಷ್ಟು ಮನೆಯವ್ರಿಗೆ ಡೌಟ್ ಬರ್ಲಾಕ್ ಶುರು ಮಾಡ್ತಾವ. ಹಂಗ ಅವ್ರೇನ್ ಮಾಡಿದ್ರು, ನೋಡ್ತಾ ಇದ್ದ ಮತ್ ಮುಚ್ಚಿಕ್ತಾ ಇದ್ದ, ನೋಡ್ತಾ ಇದ್ದ ಮುಚ್ಚಿಕ್ತಾ. ಅವ್ನ್ ಹೆಂಡತಿಗೆ ಡೌಟ್ ಬಂದು ಕೇಳ್ದಾಕಿ, ನನ್ ಗಂಡ ಏನ್ ನೋಡ್ತಾನ ಇಷ್ಟು ಅಂತ ತಿಳ್ಕೊಂಡು ವಿಚಿತ್ರವಾಗಿ ಪರೇಶಾನ್ ಆದ್ರೂ ಒಂದ್ ದಿವ್ಸ ನೋಡ್ಬೇಕಂತೇಳಿ ಅವ್ ಹೊರಗ್ ಹೋದಾಗ ಅವ್ನ್ ಸುಟ್ಕೇಸ್ ತೆಗೆದು ನೋಡ್ತಾಳ. ಸುಂದರವಾದ ಹುಡುಗಿ ಫೋಟೋ ಅದ. ಆ ಸುಂದರವಾದ ಹುಡುಗಿ ಯಾರು, ಆಕಿನೇ ಅಂತ ಗೊತ್ತಿಲ್ಲ. ಯಾಕಂದ್ರೆ ಆಕಿನೂ ಗೊತ್ತಿಲ್ಲಲ್ಲ ಕನ್ನಡಿ ಅಂದ್ರ ಅಂತ. ಹಿಂಗದ ಕನ್ನಡಿ ಅಂತ ಆಕಿನೂ ಗೊತ್ತಿಲ್ಲ. ಆಕಿ ಸಿಟ್ಟು ಬಂತು. ನಾನು ಮನ್ಯಾಗ ಇರ್ಲಕ್ಕಾಗಿ ನನ್ನ ಗಂಡ ಇನ್ನೊಬ್ಬರ ಜೊತೆ ಸಂಬಂಧ ಬೆಳೆಸಾನ, ಇನ್ನೊಬ್ಬಗಿನ ಫೋಟೋ ನೋಡ್ತಾ ಇದ್ದಾನ. ಅದು ಬಂದು ಸಿಟ್ಟು ಬಂದ್ ಆಕಿ ಏನ್ ಮಾಡಿದಳು, ಒಬ್ಬ ಅಜ್ಜಿ ಇದ್ಳು, ಅಜ್ಜಿಗೆ ಹೋಯ್ತು ತೋರ್ಸ್ದು. ಅಜ್ಜಿ ನೋಡೆ, ಈಗ ನನ್ ಗಂಡ ಹೀಗ್ ಮಾಡ್ತಾನ, ಅವನಿಗೆ ಏನ್ರ ಹೇಳು ಅಂತ ಹೋದಳು. ಆ ಅಜ್ಜಿ ಫೋಟೋ ನೋಡ್ತು. ಅಜ್ಜಿ ಏನ್ ಅನ್ಬೇಕು, ಹೋಗಿ ನಿನ್ನ ಗಂಡ ಮುದುಕಿಗೆ ಪೂಜೆ ಲವ್ ಮಾಡ್ತಾನಲ್ಲೇ, ಹೋಗಿ ನಿನ್ನ ಗಂಡ ಮುದುಕಿಗೆ ಪ್ರೀತಿ ಮಾಡ್ತಾನ ಅಂದ್ರು. ಯಾಕಂದ್ರ ಆ ಮುದುಕಿ ಫೋಟೋ ಇರ್ತಾರ, ಅದು ಆಕಿ ಮುದುಕಿ ಅದ್ರ ಆಕೆ ನೋಡ್ದು, ಆಕಿಂದೇ ಫೋಟೋ ಕಾಣಿಸ್ತು. ಹಾಗೆ ಆಕಿನೂ ಗೊತ್ತಿಲ್ಲ ಕನ್ನಡಿ ಅಂದ್ರೆ ಏನು ಅಂತ ಹೇಳಿ. ಅಯ್ಯೋ ಈಗ ಆಕಿ ಮತ್ ನಂತರ ಏನ್ ಮಾಡ್ತಾನ, ಅದು ಮುದುಕ್ ಬರ್ತಾನ, ಬೇರೆಯವ್ರು ಬರ್ತಾನ, ಬಂದ್ ನೋಡ್ತಾನ. ಈಕರಿ ನೋಡ್ರಿ, ಈಗ ಬಾಪ್ ಈಗಿನ ಗಂಡ ಹಿಂಗಂತ ಮತ್ತ ಹಿಂಗ ಬೇರೆ ನೋಡ್ರಿ ಅಂತ ಕೊಟ್ಟಾಗ ಅವ ನೋಡ್ತಾನ, ಇದು ನಮ್ಮ ಅಪ್ಪನ ಫೋಟೋ ಅದ ಅಂತಾನವ ಆ ಮುದುಕ್. ಯಾಕಂದ್ರೆ ಅವನೇನು ಕನ್ನಡಿ ಗೊತ್ತಿಲ್ಲ. ಆವಾಗ ಅತ್ತಿಂದ ಲಿಂಗ ನನ್ನ ಗುರುಗಳು ಬರ್ತಾರಂತ, ನೋಡ್ತಾರಂತ. ಹುಚ್ಚುಗಳೇ, ಇದು ಏನದ, ಇದು ಕನ್ನಡಿ ಅದ. ನೀವ್ ಇದು ಯಾರ್ದು ಹಂಗ ಫೋಟೋ ನೀವೆಲ್ಲಾ ತಪ್ಪ ತಿಳ್ಕೊಂಡ್ರಿ. ಇದು ನಿಮ್ ದರ್ಶನ ಅಷ್ಟೇ ಮಾಡ್ತದ, ನೀವು ನೋಡ್ತೀರಿ ನಿಮಗೆ ಗೊತ್ತಾಗ್ತದ. ಇದು ಯಾರು ಆ ರೀತಿ ತಿಳ್ಕೊಬೇಡ್ರಿ, ಇದು ನಿಮ್ದೇ ಫೋಟೋ
ಅಂತ ಹೇಳಿ ನಿಮ್ಮದೇ ದರ್ಪಣ, ನೀವು ಒಳಗಿನಿಂದ ನೀವೇ ಕಾಣಿಸ್ತಾ ಇದ್ರಿ, ಇದಕ್ ಕನ್ನಡಿ ಅಂತ ಆಗ್ಲಿಂಗ ನನ್ನ ಗುರುಗಳು ಹೇಳಿದ್ರಂತ. ಹಂಗ ಇಷ್ಟ ಲಿಂಗ ಏನದ ನಾವು ನೋಡ್ಕೊಬೋದು. ನಾವು ಏನ್ ನೋಡ್ಕೋತೀವಿ ಅಂದ್ರ ನಮ್ಮ ಒಳಗಿರೋ ಆತ್ಮಲಿಂಗ, ಪ್ರಾಣಲಿಂಗ, ಅದನ್ನ ಹೊರಗ ಅದ ನೋಡ್ತಾ ನೋಡ್ತಾ ನಮ್ಮ ಮನಸ್ಸು ಅದಲ್ಲೇ ಲೀನ್ ಆಗ್ಬೇಕು, ಮೌನವಾಗ್ಬೇಕು. ದಿಟ್ಟಿಸ್ ನೋಡ್ತಾ 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 ಕಣ್ಣಲ್ಲಿ ನೀರ್ ಬರ್ತು, ನೀರ್ ಬಂದ್ರು ಹಂಗೆ ನೋಡ್ಬೇಕು. ಅದು ಸಾಧನೆ ಮಾಡ್ದ, ಅದಕ್ಕೆ ಹೇಳ್ತಾರ ಲಿಂಗಾಂಗ ಯೋಗದಂತ. ನಾವ್ ನೋಡ್ತೇವಿ 2 ನಿಮಿಷ ನೋಡ್ದೇವು ಅಂದ್ರೆ ಕಣ್ಣ ನೀರ್ ಬಿಟ್ಟು ಹೊಂಟು ಅಂದ್ರೆ ಮಾತ್ರ ತೆಗದಿ ಏನೋ ಈ ಪೂಜೆ ಮಾಡ್ಕೊಂಡ್ರೆ ಬಹಳ ಫಾಸ್ಟ್ ಮಾಡ್ಕೋತಾರ, ಅದು ಮಾತು ಬೇರೆ. ಅಂದ್ರ ಆ ರೀತಿ ಲಿಂಗಾಂಗ ಯೋಗ ಮಾಡಿದ್ರಾಗ ನಮ್ಮ ಮಾತ್ರ ನಿಜವಾದ ಒಂದು ಅನುಭವ ಆಗ್ತದ, ದೇವರ ಸಾಕ್ಷಾತ್ಕಾರ ಆಗ್ತದ. ಇಂಥ ಇಷ್ಟಲಿಂಗವನ್ನ ನಾವು ಎಲ್ಲ ಪೂಜೆ ಮಾಡ್ಬೇಕು. ಆಮೇಲೆ ಇಂಥ ಇಷ್ಟಲಿಂಗವನ್ನ ನಾವೆಲ್ಲ ಪೂಜೆ ಮಾಡ್ಬೇಕು. ಎಲ್ಲಾ ಶರಣರು ಲಿಂಗ ಯೋಗದ ಬಗ್ಗೆದಾಗ ಸಾಕಷ್ಟು ಹೇಳ್ತಾರ. ಅಲ್ಲಮ ಪ್ರಭುಗಳು ಹೇಳ್ತಾರ ದೇವರ ಬಗ್ಗೆದಾಗ, ಸುತ್ತಿ ಸುತ್ತಿ ಬಂದಡಿಲ್ಲ, ಲಕ್ಷ ಗಂಗೆಯ ಮಿಂದಡಿಲ್ಲ, ಮೇರುಗಿರಿಯ ತುತ್ತ ತುದಿಯ ಮೆಟ್ಟಿ ಕೂಗಿದಡಿಲ್ಲ, ನಿತ್ಯ ನೇಮದಿಂದ ತನುವ ಮುಟ್ಟಿಕೊಂಡಡಿಲ್ಲ, ನಿತ್ಯಕ್ಕೆ ನಿತ್ಯ ನೆನೆವಾ ಮನವ, ಅಂದಂದಿಗೆ ಅತ್ತಲಿತ್ತ ಹರಿವಾ ಮನವ, ಚಿತ್ತದಲ್ಲಿ